ನಮಸ್ಕಾರ. ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ವಕ್ಫ್ ನಮೂದು ವಿವಾದ ಯಾರಿಗೂ ಹೆದರದಿರಿ, ಮನೆ ಖಾಲಿ ಮಾಡದಿರಿ. ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಸಂವಿಧಾನ ದಿನಾಚರಣೆ ಪ್ರಯುಕ್ತ ಬೌದ್ಧರ ಧಾರ್ಮಿಕ ಹಕ್ಕಿಗಾಗಿ ಪ್ರತಿಭಟನೆ. ಬುದ್ಧಗಯಾದ ಮಹಾಬೋಧಿ ಮಹಾವಿಹಾರದ ಆಡಳಿತ ಸಂಪೂರ್ಣವಾಗಿ ಬೌದ್ಧರಿಗೆ ನೀಡಲು ಒತ್ತಾಯಿಸಿ ದೇಶಾದ್ಯಂತ ಜಿಲ್ಲಾಧಿಕಾರಿಗಳ ಮೂಲಕ ಪ್ರತಿಭಟನಾ ಮನವಿ ಹಮ್ಮಿಕೊಳ್ಳಲಾಗಿದೆ. ಪೂಜ್ಯ ಪಂತೆ ಸಂಗರಗಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಿ ಮಾತನಾಡಿದ ನರಸಪ್ಪ ಬಿ ದಂಡೋರ, ಸಿಎಂ ಮನೆಗೆ ಮುತ್ತಿಗೆ, ನಿನಗೆ ನೀನು ಬೆಳಕು ಗ್ರಂಥ ಬಿಡುಗಡೆ, ಜಾನಪದ ಸಂಭ್ರಮ ಮತ್ತು ಬೌದ್ಧ ಸಾಹಿತ್ಯ ಹಾಗೂ ಬುದ್ಧ ಮತ್ತು ಆತನ ಧಮ್ಮ ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘ ಹಾಗೂ ಜಿಲ್ಲಾ ಅನುದಾನಿತ ಪ್ರೌಢಶಾಲಾ ಮುಖ್ಯ ಗುರುಗಳ ಸಂಘದ ಸಂಯುಕ್ತಾಶ್ರಯದಲ್ಲಿ ಇಂದು ಸರ್ಕಾರಿ ನೌಕರರ ಸಂಘಕ್ಕೆ ನೂತನವಾಗಿ ಆಯ್ಕೆಯಾದ ಪ್ರತಿನಿಧಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಾಬುರಾವ್ ಕುಂಬಾರ್ಗೆ ಸಿಎಂ ಸಿದ್ದರಾಮಯ್ಯವರಿಂದ ರಾಜ್ಯ ಮಟ್ಟದ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸುದ್ದಿಯ ವಿವರಗಳು. ಬಿಜೆಪಿ ಭೂ ಕಬಳಿಕೆ ವಿರೋಧಿ ಜನಜಾಗೃತಿ ಹೋರಾಟ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದಲ್ಲಿ ದೀರ್ಘ ಅಧ್ಯಯನ ಮಾಡುವ ಮೂಲಕ ಹೋರಾಟ ಮಾಡಿ ರಾಜ್ಯದ ಜನರ ಕಣ್ಣು ತೆರೆಸಿದ್ದಾರೆ. ಬಿಜೆಪಿ ಹೋರಾಟಕ್ಕೆ ಮಿತ್ರ ಪಕ್ಷ ಜೆಡಿಎಸ್ ಜೊತೆ ಸೇರಿದೆ, ಆದರೆ ಇದು ಪಕ್ಷಾತೀತ ಹೋರಾಟವಾಗಿದೆ. ಈ ವಕ್ಫ್ ಭಾರತದಿಂದ ತೊಲಗಬೇಕು. ಪ್ರಧಾನಿ ಮೋದಿ ಅವರು 42ನೇ ತಿದ್ದುಪಡಿ ತಂದು ಸರಿಪಡಿಸಲು ಮುಂದಾಗಿದ್ದಾರೆ. ಇದೇ ಸಂಸತ್ನಲ್ಲಿ ವಕ್ಫ್ನ ತಿದ್ದುಪಡಿ ತರಲು ಮುಂದಾಗಿದ್ದಾರೆ. ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನೀವೆಲ್ಲ ಮನವಿ ಮಾಡಿ ಬಿಲ್ಗೆ ವಿರೋಧ ಮಾಡದಂತೆ ನೀವೆಲ್ಲ ಒತ್ತಾಯ ಮಾಡಬೇಕು ಎಂದು ವಿನಂತಿಸಿದ್ದರು. ಈ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಸಲ್ಲಿಸಲಾಯಿತು. ಲ್ಯಾಂಡ್ ಜಿಹಾದ್ಗೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರದ ಬೆಂಬಲ. ಅರವಿಂದ್ ಲಿಂಬಾವಳಿ ಕೆಲವು ದಿನಗಳ ಹಿಂದೆ ವಿಜಯಪುರದಲ್ಲಿ ಪಹಣಿಯಲ್ಲಿ ವಕ್ಫ್ ಅಂತ ಬಂದಿತ್ತು. ಅದನ್ನು ಶಾಸಕರಾದ ಯತ್ನಾಳ್ ಅವರು ಗಮನಿಸಿ ಆಸ್ತಿಯೆಲ್ಲ ವಕ್ಫ್ಗೆ ಹೋಗಲಿದೆ ಅಂತ ಜನಜಾಗೃತಿ ಕಾರ್ಯಕ್ರಮ ಮಾಡಿದ್ರು. ಇದೇ ರಾಜ್ಯ ಸರ್ಕಾರದ ಸಚಿವ ಜಮೀರ್ ಅಹಮದ್ ಖಾನ್ ಅವರು ವಕ್ಫ್ ಆಸ್ತಿಗೆ ಬೇಲಿ ಹಾಕಿ ಹಸಿರು ಬಣ್ಣ ಹೊಡೆಯಬೇಕು ಅಂತ ಸೂಚಿಸಿದ್ದಾರೆ. ಅದು ರೈತರ ಹಸಿರು ಬಣ್ಣವಲ್ಲ, ಬದಲಾಗಿ ನಾವು ಕೇಸರಿ ಬಳಸುವಂತೆ ಮತ್ತೊಂದು ಕೋಮಿನ ಹೆಸರು ಬಣ್ಣವಾಗಿದೆ. ಇದರ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಹೋರಾತ್ರಿ ಹೋರಾಟ ಮಾಡಿದ್ರು. ಅದನ್ನು ಗಮನಿಸಿ ವಕ್ಫ್ ಜಾಯಿಂಟ್ ಕಮಿಟಿ ಅಧ್ಯಕ್ಷ ಜಯಪ್ರಕಾಶ್ ಅವರು ಬಿಜೆಪಿ ಕಮಿಟಿ ಬಂದು ಭೇಟಿ ನೀಡಿ ಮಾಹಿತಿ ಪಡೆದರು. ರಾಜ್ಯದಲ್ಲಿ ಎಲ್ಲೆಲ್ಲಿ ಈ ಸಮಸ್ಯೆ ಇದೆ ಆ ಎಲ್ಲ ಮಾಹಿತಿ ನೀಡುವಂತೆ ಸೂಚಿಸಿದ್ರು. ವಿಧಾನಸೌಧ ಸೇರಿದಂತೆ ಸರ್ಕಾರದ ಅನೇಕ ಆಸ್ತಿಗಳು, ದೇವಸ್ಥಾನ ಎಲ್ಲವೂ ವಕ್ಫ್ ಆಸ್ತಿಗಳಾಗಿವೆ. ಮಹಾರಾಜರ ಕಾಲದಲ್ಲಿ ದಾನ ಧರ್ಮ ಮಾಡುವಾಗ ಕಣ್ಣಿಗೆ ಕಾಣುವವರೆಗೂ ನಿಂದೆ ಬರ್ಕೋ ಅಂದಿದ್ರು. ಈಗ ಕಂಡಿದ್ದೆಲ್ಲ ವಕ್ಫ್ ಆಸ್ತಿ ಆಗಿದೆ. ಬಿಜಾಪುರದ ಕೋಟೆ ಕೂಡ ವಕ್ಫ್ ಆಗೋಗಿದೆ. ಇದು ಲ್ಯಾಂಡ್ ಜಿಹಾದ್, ಲವ್ ಜಿಹಾದ್ ಅಲ್ಲ, ಆಸ್ತಿ ಕಬಳಿಸೋ ಜಿಹಾದ್ ಆಗಿದೆ. ನಾವೆಲ್ಲ ಧರ್ಮಪುರಕ್ಕೆ ಭೇಟಿ ನೀಡಿದ್ದು ಈ ಇಡೀ ಊರು ಸರ್ಕಾರ ಕಟ್ಟಿಸಿಕೊಟ್ಟಿರೋ ಮನೆಗಳು ವಕ್ಫ್ ಆಸ್ತಿಯಾಗಿವೆ. ವಿಠಲ ಮಠ ಕೂಡ ವಕ್ಫ್ ಆಸ್ತಿಯಾಗಿದೆ. ಇದು ಹಗಲು ದರೋಡೆ ಮಾಡಿದ್ದು. ಇದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಬೆಂಬಲ ಕೊಟ್ಟಿದೆ. ನೀವೆಲ್ಲ ನಮ್ಮ ಜೊತೆ ನಿಂತರೆ ನಾವೆಲ್ಲ ನಿಮ್ಮ ಆಸ್ತಿ ಉಳಿಸಿಕೊಡುತ್ತೇವೆ. ಯಾರ್ಯಾರು ಪಹಣಿ ನೋಡಿಲ್ಲ ಕೂಡಲೇ ಹೋಗಿ ನಿಮ್ಮ ಪಹಣಿ ನೋಡಿಕೊಳ್ಳಿ ಅಂತ ಸೂಚಿಸಿದ್ರು. ಎಲ್ಲ ಸರ್ಕಾರದ ಆಸ್ತಿ, ಮಠ ಮಾನ್ಯಗಳು, ದೇವಸ್ಥಾನ, ಶಾಲೆಗಳ ಆಸ್ತಿ ಉಳಿಸಬೇಕು. ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್ ಮಾತನಾಡುತ್ತಾ, ಯಾರದ್ದೋ ಆಸ್ತಿ ಕಬಳಿಸುವುದಲ್ಲ, ನಮ್ಮದೇ ಆಸ್ತಿಯನ್ನ ಮಧ್ಯದಲ್ಲಿ ವಕ್ಫ್ ಅಂತ ಮಾಡಿದ್ದಾರೆ, ಅದನ್ನ ಕೈಬಿಡಿ ಅನ್ನೋದು ನಮ್ಮ ಒತ್ತಾಯ. 5 ಗ್ಯಾರಂಟಿ ತಂದಿದ್ದಾರೆ, ಇದು ಆ ರೀತಿ ಅಲ್ಲ, ನಮಗೆ ನ್ಯಾಯ ಕೊಡಿಸ್ತಾರೆ ಅಂತ ನಮ್ಮ ಹೆಣ್ಣು ಮಕ್ಕಳು ಕಾದು ಕುಳಿತಿದ್ದಾರೆ. ರೈತರ ಪರವಾಗಿ, ಬಡವರ ಪರವಾಗಿ ಸಮಿತಿ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದೆ. ಕೇಂದ್ರದಲ್ಲಿ ನಿಮ್ಮದೇ ನಾಯಕತ್ವದ ಸರ್ಕಾರ ಇದೆ. ಮೋದಿ ಅವರು ಕೂಡ ನ್ಯಾಯ ಒದಗಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸೋ ಭರವಸೆ ನೀಡಿದ್ದಾರೆ. ರಾಜ್ಯದಲ್ಲಿರೋ ಸರ್ಕಾರ ಮಂತ್ರಿ ಒಂದು ಹೇಳುತ್ತಾರೆ, ಮುಖ್ಯಮಂತ್ರಿ ಒಂದು ಹೇಳುತ್ತಾರೆ. ಈ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಎಲ್ಲರಿಗೂ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡೋಣ.
ಉಳುವವನೇ ಭೂವಡೆಯ ರೀತಿಯಲ್ಲಿ ಆಸ್ತಿ ಮಾಲೀಕನಿಗೆ ವಕ್ಫ್ ಜಾಗ ನೀಡಬೇಕು. ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಮಾತನಾಡುತ್ತಾ, ವಕ್ಫ್ ಇಲ್ಲದ ಸಮಯದಲ್ಲಿ ದೇವಸ್ಥಾನಕ್ಕೆ ಆಸ್ತಿ ನೀಡಿ ದೇವಸ್ಥಾನ ನಡೆಸಲು ಜಾಗ ನೀಡಿದ್ರು. ಅನೇಕ ಧರ್ಮಗಳಿಗೆ ಜಾಗ ನೀಡಿ ದೇವಸ್ಥಾನಗಳನ್ನು ನಡೆಸಲು ಸೂಚಿಸಲಾಗಿತ್ತು. 1974ರ ಭೂ ಸುಧಾರಣೆ ಕಾಯ್ದೆಯಂತೆ ಉಳುಮೆ ಮಾಡುವವರಿಗೆ ಆ ಜಾಗವನ್ನ ನೀಡಲಾಯಿತು. ಆದರೆ ತಲತಲಾಂತರದಿಂದ ಉಳುಮೆ ಮಾಡುತ್ತಾ ಬರ್ತಿರೋ ಜಾಗವನ್ನ ವಕ್ಫ್ ಮಾಡಿದ್ದಾರೆ. ಕಾಲಕ್ರಮೇಣ ಭೂಮಿಯ ಬೆಲೆ ಹೆಚ್ಚಳವಾದಂತೆ ಅಧಿಕಾರಿಗಳು ಹಣ ಮಾಡೋದಕ್ಕೆ ಮುಂದಾಗಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ಬಿಜೆಪಿ ಕಾಲದಲ್ಲಿ ನೋಟಿಸ್ ಕೊಟ್ಟಿದ್ದು ಅಂದ್ರು. ನಿಜ ಬಿಜೆಪಿ ನೋಟಿಸ್ ಕೊಟ್ಟಿದ್ದು ಆದರೆ ರೆಹಮಾನ್ ಖಾನ್, ಜಾಫರ್ ಶರೀಫ್, ಹ್ಯಾರಿಸ್ ಇಂಥವರಿಗೆ ನೋಟಿಸ್ ಕೊಟ್ಟಿದ್ದು. ಇವರೆಲ್ಲ ವಕ್ಫ್ ಹೆಸರಲ್ಲಿ ಲೂಟಿ ಹೊಡೆದಿದ್ರು. ಅವರಿಗೆ ನೋಟಿಸ್ ಕೊಟ್ಟಿದ್ದು ಅಂತ ಇವರು ಹೇಳಲೇ ಇಲ್ಲ. ಇದು ನೋಟಿಸ್ ಕೊಟ್ಟಿದ್ದಾರೆ, ಅದು ಸರ್ಕಾರದ ಆಸ್ತಿ, ದೇವಸ್ಥಾನದ ಆಸ್ತಿ ಉಳಿಸೋದಕ್ಕಲ್ಲ, ದಂಧೆ ಮಾಡಲು ನೋಟಿಸ್ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ಇದನ್ನ ಮಾತನಾಡಿದ್ದಾರೆ. ಇವರು ವಾಲ್ಮೀಕಿ ನಿಗಮದ ಹಗರಣ, ಎಸ್ಪಿ ಹಣ, ಹಲವು ಹಗರಣ ಮುಚ್ಚಿಸಿಕೊಳ್ಳಲು ಇದನ್ನ ತೆಗೆದಿದ್ದಾರೆ. ವಕ್ಫ್ ಬೋರ್ಡ್ ಹೆಸರಲ್ಲಿ ಕೋಟ್ಯಾಂತರ ಹಣ ಕಿಕ್ ಬ್ಯಾಕ್ ಪಡೆದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಮಾಡ್ತೀವಿ, ವಕ್ಫ್ ಆಸ್ತಿಯನ್ನ ಪುನರ್ ಪರಿಶೀಲನೆ ಮಾಡಬೇಕು. ಈಗ ಭೂಮಿ ಹೊಂದಿರುವವರಿಗೆ ಆ ಆಸ್ತಿಯನ್ನ ನೀಡಬೇಕು. ಉಳುವವನೇ ಭೂವಡೆಯ ಅನ್ನೋ ರೀತಿಯಲ್ಲಿ ಇರೋರಿಗೆ ವಕ್ಫ್ ಆಸ್ತಿ ಬಿಟ್ಟು ಕೊಡಬೇಕು. ವಕ್ಫ್ ಬೋರ್ಡ್ ಕಾನೂನು ಪ್ರಧಾನಿ ಮಂತ್ರಿ ಅವರು ಬರ್ತಾಸ್ ಮಾಡೋ ನಿರ್ಧಾರ ಮಾಡಿದ್ದಾರೆ. ಅದು ಆಗಲೇಬೇಕು. ನೋಟಿಸ್ ಕೊಟ್ಟು ಎಕರೆಗೆ, ಅಂಗಡಿಗೆ ಕಿಕ್ ಬ್ಯಾಕ್ ಪಡೆದು ಕೋಟ್ಯಾಂತರ ಹಣ ಮಾಡೋ ಸ್ಕೀಮ್ ಇದು. ನೋಟಿಸ್ ಬಂದಾಗ ಅಧಿಕಾರಿ ಬಳಿ ಹೋಗ್ತಾರೆ, ಅವರು ತಳು ಹಣ ಅಂತಾರೆ. ಕೇಂದ್ರ ಸರ್ಕಾರ ಈ ಕಾಯ್ದೆ ಜಾರಿಗೆ ತಂದ್ರೆ ರಾಜ್ಯ ಸರ್ಕಾರದ ಈ ನೋಟಿಸ್ ಬಿದ್ದು ಹೋಗುತ್ತೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಒಂದು ಮನವಿ ಆಲಿಸಿ ಹೋಗಿದೆ. ಈಗಾಗಲೇ ನಾವು ವಾರ್ಯೂ ಮಾಡಿದ್ದು ನೂರಾರು ಅರ್ಜಿಗಳು ಬಂದಿವೆ. ಅದನ್ನ ಸರಿಪಡಿಸಿ ಕೆಲಸ ಮಾಡುತ್ತೇವೆ. ಈಗ ಯಾವುದೇ ಚುನಾವಣೆ ಇಲ್ಲ, ಇದು ರಾಜಕೀಯಕ್ಕಾಗಿ ಮಾಡುತ್ತಿಲ್ಲ. ಎಲ್ಲರೂ ನ್ಯಾಯ ಸಿಗಬೇಕಿದೆ. ವಕ್ಫ್ ಆಸ್ತಿ ಉಳಿಸೋಕೆ 5 ಲಕ್ಷ ಜನ ಸೇರ್ತಾರಂತೆ. ನಾವು ನಮ್ಮ ಆಸ್ತಿ ಉಳಿಸ್ಕೊಳ್ಳಕ್ಕೆ 25 ಲಕ್ಷ ಜನ ಸೇರೋಣ. ಹಿಂದೂಗಳ ಆಸ್ತಿ ಉಳಿಸೋಕೆ ನಮ್ಮ ಹೋರಾಟ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ದರು. ಇಂದಿನ ಹೋರಾಟ ಯಾರದ್ದೋ ಯಾವುದೋ ಗುಂಪಿನ ಹೋರಾಟ ಅಲ್ಲ, ಯಾರನ್ನೋ ಖುಷಿಪಡಿಸಲು ಅಲ್ಲ. ನಮ್ಮ ಹೋರಾಟ ಉಪಚುನಾವಣೆಗೆ ಅಂತ ಟೀಕೆ ಮಾಡಿದ್ರು. ಆದರೆ ನಮ್ಮ ಹೋರಾಟ ಉಪಚುನಾವಣೆಗೆ ಅಲ್ಲ. ವಕ್ಫ್ ಭೂಮಿ ಹೊಡೆದು ರೆಹಮಾನ್ ಖಾನ್, ಹ್ಯಾರಿಸ್ ಇವರೆಲ್ಲರಿಗೂ, ಧರ್ಮಗುರು ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರೂ ಸೇರಿ ಕರ್ನಾಟಕದಲ್ಲಿ ಲೂಟಿ ಹೊಡೆದಿದ್ದಾರೆ. ಯಡಿಯೂರಪ್ಪ, ಬೊಮ್ಮಾಯಿ ಇದ್ದಾಗ ಆಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ನಾವು ಕತೆ ಹೊಡೆಯಲ್ಲ ಬಂದಿಲ್ಲ, ರೈತರ ಹೋರಾಟಕ್ಕೆ ಬಂದಿದ್ದೇವೆ. ಯಾರ ಮುಲಾಜಿಲ್ಲದೆ ಹೋರಾಟ ಮಾಡಲು ಬಂದಿದ್ದೇವೆ. ಈ ಹೋರಾಟ ಯಾರಿಗೂ ಕ್ರೆಡಿಟ್ ಪಡೆಯಲು ಮಾಡ್ತಿಲ್ಲ. ವಕ್ಫ್ ವಿಚಾರದಲ್ಲಿ ಅನ್ವರ್ ಮಾಣೆಪ್ಪಾಡಿ ವರದಿ ಇದೆ, ಅದರಲ್ಲಿ ಎಲ್ಲ ವರದಿ ಇದೆ. ಪ್ರಧಾನಿ ಮೋದಿ ಅವರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂಬೇಡ್ಕರ್ ಬರೆದಿರೋ ಸಂವಿಧಾನದಂತೆ ಕಾನೂನು ಇರಲಿದೆ ಅಂತ. ಅದರಲ್ಲಿ ವಕ್ಫ್ ಅಂತ ಯಾವ ವಿಚಾರ ಇಲ್ಲ. ಅಂಬೇಡ್ಕರ್ ಅವರು ಹೇಳಿದ್ರು, ಭಾರತದಲ್ಲಿರೋ ಮುಸ್ಲಿಮರನ್ನ ಆ ಕಡೆಗೆ ಕಳುಹಿಸಿ ಹಿಂದೂಗಳನ್ನ ಈ ಕಡೆಗೆ ತನ್ನಿ ಅಂತ. ಇದನ್ನ RSS ಹೇಳಿರೋ ಮಾತಲ್ಲ. ಪಾಕಿಸ್ತಾನವನ್ನ ಧರ್ಮದ ಆಧಾರದ ಮೇಲೆ ಮಾಡಿಕೊಂಡಿದ್ದಾರೆ. ಗೋಮೂತ್ರ ಕುಡಿಯೋರು ಜೊತೆಯಲ್ಲಿ ಇರೋದಿಲ್ಲ ಎಂದವರು ಬಳಿಕ ಇಲ್ಲೇ ಇರ್ತೀವಿ ಅಂದ್ರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರಧಾನಮಂತ್ರಿ ಆಗಬೇಕಿತ್ತು. ದುರ್ದೈವ ನೆಹರು ಇಂದಿರಾ ಗಾಂಧಿ ಅಮೆಂಡ್ಮೆಂಟ್ ಮಾಡಿದ್ರು. ಮನಮೋಹನ್ ಸಿಂಗ್ ಹೋಗುವಾಗ ಅತ್ಯಂತ ಕೆಟ್ಟ ನಿರ್ಧಾರ ಮಾಡಿ ಹೋದ್ರು. ಜಾಫರ್ ಅಂತ ಜಿಲ್ಲಾಧಿಕಾರಿ ಇದ್ರು, ಇಡೀ ಆಸ್ತಿಯನ್ನ ವಕ್ಫ್ ಆಸ್ತಿ ಮಾಡಿ ಹೋದ್ರು. ನಿನ್ನೆಯೂ ಬೀದರ್ನ ಬಸವಗಿರಿ ಸೇವಾ ಸಮಿತಿ ಪಾಪ್ನಶ್ ದೇವಸ್ಥಾನಕ್ಕೆ ನೋಟಿಸ್ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಎಲ್ಲ ನೋಟಿಸ್ ವಾಪಸ್ ಪಡೆಯುತ್ತಿದ್ದೇವೆ ಅಂದ್ರು. ನಿನ್ನೆ ಯಾಕೆ ಬಂತು? ಹಾಗಾಗಿದ್ರೆ ತಹಶೀಲ್ದಾರರನ್ನ ಸಸ್ಪೆಂಡ್ ಮಾಡಿ ಅಂತ ಸಿಎಂಗೆ ಸವಾಲು ಹಾಕಿದ್ರು. ಸಚಿವ MB ಪಾಟೀಲ್ ಊಹಾ ಅಂತ ಮಾತನಾಡುತ್ತಾರೆ. ಖಂಡ್ರೆ ಪುಣ್ಯಾತ್ಮ ಅರಣ್ಯ ಸಚಿವ ಅವರು ಡಾಕ್ಯುಮೆಂಟ್ ಸಿಗಲಿ, ಅವರು 50% ಮಾಡಿಕೊಡ್ತಾರೆ. ಅವರ ಮಗ MP ಆಗಿ ಆಲಿಸಿ ಬಂದಿದ್ದಾರೆ. ನಿಮ್ಮೆಲ್ಲ ಮತಗಳು ಈಗ ವ್ಯರ್ಥ ಆಗಿವೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ನಾಳೆ ದಿನ ನಿಮ್ಮ ಆಸ್ತಿ ಹೋಗಬಹುದು, ನಿಮ್ಮ ಮನೆಗಳಿಗೆ ನುಗ್ಗಬಹುದು. ಆದರೆ ನೀವೆಲ್ಲ ಹೋರಾಟ ಮಾಡಬೇಕು. ಇಲ್ಲದಿದ್ರೆ ಮನೆಯಲ್ಲಿ ಕೂತ್ರೆ ಮನೆ, ಹೊಲ ಎಲ್ಲವೂ ಹೋಗುತ್ತೆ. ನಿಮ್ಮ ಆಸ್ತಿ ಉಳಿಯಬೇಕಾದ್ರೆ ಶಿವಾಜಿ ಆಗಬೇಕು, ಅಲ್ಲ ಬಸವಣ್ಣ ಆಗಿ ಸುಮ್ಮನೆ ಕೂರಬೇಕು. ಅವರು ವಕ್ಫ್ ಆಸ್ತಿ ಉಳಿಸೋಕೆ 5 ಲಕ್ಷ ಜನ ಸೇರ್ತಾರಂತೆ. ನಾವು ನಮ್ಮ ಆಸ್ತಿ ಉಳಿಸಿಕೊಳ್ಳೋಕೆ 25 ಲಕ್ಷ ಜನ ಸೇರೋಣ ಅಂತ ಕರೆ ನೀಡಿದ ಯತ್ನಾಳ್. ನಾವೆಲ್ಲ ಕಾಂಟ್ರವರ್ಸಿ ಮಾಡೋಕೆ ಬಂದಿಲ್ಲ, ಹಿಂದೂ ಸಮಾಜ ಉಳಿಸೋಕೆ ಬಂದಿದ್ದೇವೆ.
ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ತಲುಪಿದ ಬಿಜೆಪಿ ಭೂ ಕಬಳಿಕೆ ವಿರೋಧಿ ಜನಜಾಗೃತಿ ಹೋರಾಟ ವೇದಿಕೆ ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ, ಕೇಂದ್ರ ಮಾಜಿ ಸಚಿವ ಜಿಎಂ ಸಿದ್ದೇಶ್ವರ್, ಮಾಜಿ ಸಚಿವ ಬಂಡೆಪ್ಪ ಖಾಶಂಪುರ್, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, ಶಾಸಕ ಬಿಪಿ ಹರೀಶ್, ಜೆಡಿಎಸ್ ನಾಯಕ ಎನ್ಆರ್ ಸಂತೋಷ್, ಸ್ಥಳೀಯ ನಾಯಕ ಪ್ರಕಾಶ್ ಖಂಡ್ರೆ, ರೈತ ಸಂಘದ ಮುಖಂಡರು ದಯಾನಂದ್ ಸೇರಿದಂತೆ ಇತರರು ಇದ್ದರು. ಬಂಧುಗಳೇ, ಇವತ್ತು ಈ ಹೋರಾಟ ಯಾರ ವಿರುದ್ಧನಲ್ಲ, ಯಾರ ಕ್ರೆಡಿಟ್ ತಗೋಬೇಕನ್ನುವಂಥದ್ದು ಹೋರಾಟ ಅಲ್ಲ. ನಮ್ಮ ರೈತರ ಜಮೀನು ಉಳಿಸಲಿಕ್ಕೆ ಬಿಜಾಪುರದಲ್ಲಿ ನಾವು ಪ್ರಾರಂಭ ಮಾಡಿದೆ. ನಾನು ಹೋದ ಅಧಿವೇಶನದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗನೇ ವಕಫದ ಕರಾಳ ಛಾಯೆ ಬಗ್ಗೆ ಮಾತಾಡಿದ್ದೆ. ಅವಾಗ ಸರ್ಕಾರವನ್ನ ಎಚ್ಚರಿಸಿದ್ದೆ. ಒಂದು ವೇಳೆ ಇದು ಬಹಳ ಕೆಟ್ಟ ಕಾನೂನು. ನಮ್ಮ ಪ್ರಧಾನಮಂತ್ರಿಗಳು ನಿನ್ನೆ ಒಂದು ಬಹಳ ಒಳ್ಳೆ ಅದ್ಭುತ ಮಾತಾಡ. ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ಮೇಲೆ ನಡೀತದ. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ವಕಫ್ ಅನ್ನೋದು ಎಲ್ಲೂ ಶಬ್ದನೇ ಇಲ್ಲ. ಭಾರತ ಪಾಕಿಸ್ತಾನ ಏನಂತ ಕೊಟ್ಟವ್ರಿಗೆ ಯಾವ ಆಧಾರ ಮ್ಯಾಗ ಮಾಡ್ಯಾರ? ಪಾಕಿಸ್ತಾನ ಧರ್ಮದ ಆಧಾರ ಮ್ಯಾಗ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೇಳ್ತಾರೊಮ್ಮೆ, ಯಾವಾಗ ನಾವು ಭಾರತ ಪಾಕಿಸ್ತಾನ ಹೊಡಿದು ಅಂತ ಅಂತಿಮ ಮಾಡಿದೀವೋ ಅಲ್ಲಿವರೆಗೆ ಏನ್ ಹೇಳ್ತಾ ಇದ್ರು ಇಲ್ಲಿರುವಂತ ಮುಸಲ್ಮಾನರು, ನಾವು ಗೋ ಪೂಜೆ ಮಾಡೋ ದೊಡ್ಡ ಇರುವುದಿಲ್ಲ, ನಾವು ಗೋ ಮಾಸ ತಿನ್ನೋದೀವಿ, ಗೋಮೂತ್ರ ಕುಡಿಯೋ ದೊಡ್ಡ ನಾವು ಇರುವುದಿಲ್ಲ ಅಂತ ಹೇಳ್ತಿದ್ರು. ಭಾರತ ಪಾಕಿಸ್ತಾನ ತ್ಯಾಗ ಮಾಡೋದು ಡಿಸೈಡ್ ಆದ್ಮ್ಯಾಗ ಮರುದಿವಸನೆ ಇಲ್ಲ ನಾವು ಭಾರತದಲ್ಲಿ ಇರ್ತೀವಿ, ನಾವು ಹಣತಂಬರಂಗ್ ಇರ್ತೀವಿ, ನಾವು ಬಹಳ ಚಂದ ಇರ್ತೀವಿ ಅಂತೇಳಿ ಇದು ನಾನು ಬಹಳ ಆಶ್ಚರ್ಯ ಆಗಿತ್ತು ಅಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೇಳಿದ್ರು. ದುರ್ದೈವ ಈ ದೇಶದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು. ಈ ಅಯೋಗ್ಯ ನೆಹರು ಆಗಿದ್ರ ಪರಿಣಾಮ ಕಾಶ್ಮೀರ 370 ವಕಫ್ ಕಾನೂನು ತಂದ್ರೆ ನೆಹರು. ಅದು ಎಷ್ಟು ಬೆಳ್ಕೊಂಡು ಬರ್ತಂದ್ರೆ ಇಂದಿರಾ ಗಾಂಧಿ ಅಮೆಂಡ್ಮೆಂಟ್ ಮಾಡಿದ್ರು, ಮುಂದೆ ಪಿ ವಿ ನರಸಿಂಹರಾವ್ ಅಮೆಂಡ್ಮೆಂಟ್ ಮಾಡಿದ್ರು, ಮನಮೋಹನ್ ಸಿಂಗ್ ಅಂತೂ ತೀರಾ ನೀಚ್ ಕೆಲಸ ಮಾಡಿ ಹೋದ ಕೊನೆಯ ದಿವಸಗಳಲ್ಲಿ. ಏನಪ್ಪಾ ಅಂದ್ರೆ ಟ್ರಿಬ್ಯುನಲ್ ನೇಮಿಸಿ ಏನಾಗಿ ನಮ್ಮ ಬಂಡೆಪ್ಪಣ್ಣವ್ರು ಹೇಳಿದ್ರಲ್ಲ, ಕುಮಾರ್ ಬಂಗಾರಪ್ಪ, ಈ ಗುಡ್ಡದಿಂದ ಆ ಗುಡ್ಡ ಅನುಭವದವರು ನಾಳೆ ನಿಮ್ದು ಚಂದ ದೇವಸ್ಥಾನ ಬಹಳ ದೊಡ್ಡ ಆಸ್ತಿ ಯಾಕಂದ್ರೆ ಅವ್ನಿಗೆ ಅನಿಸ್ಬಿಡ್ತಂದ್ರೆ ಆಯ್ತು. ಆ ವಕಫ್ ಬೋರ್ಡಿನ ಕಮಿಟಿ ಅವರಿಗೆ ಬಿದರ್, ಇಡೀ ಬಿದರ್ ನಮ್ಮದು ಅಂತೇಳಿ ಅವರು ಸರ್ವ ಮಾಡ್ಕೊಂಡ್ಬಿಟ್ರ. ಅದ್ರಾಗ ಯಾವ್ದಾದ್ರು ಮುಸ್ಲಿಂ IAS ಅಧಿಕಾರಿಗಳು ಎಲ್ಲೆಲ್ಲಿ ಮಾಡಿ ಹೋಗ್ಯಾರಲ್ಲ, ಅವ್ರು ಇಟ್ಟು ಡೇಂಜರ್ ಕೆಲಸ ಮಾಡ್ಯಾರ. ಬಿಜಾಪುರನಾಗ ಒಬ್ಬ ಮೊಹಮ್ಮದ್ ಮುಷಿನ್ ಒಬ್ಬ DC ಇಡೀ ಬಿಜಾಪುರದಲ್ಲಿ ಗಂಡು ಬೇಕಾದ್ರೆ ವಕಫ್ ಮಾಡಿ ಹೋಗ್ಬಿಟ್ಟು ಈಗಾಗಲೇ ಇವತ್ತೇ ನಮ್ಮ ಲೋಕಸಭೆ ಬರೋದೇ ಇದೇ ಲೋಕಸಭೆಯಲ್ಲಿ ಪಾಸ್ ಆಗ್ತದೆ ಅಂತ ನಾವೆಲ್ಲರೂ ಒಂದು ವಿಶ್ವಾಸ ಇಟ್ಟಿದ್ದೇವೆ. ನೀವೆಲ್ಲರೂ ಈ ಬಿದರದ ಕಾಂಗ್ರೆಸ್ ಸಂಸದರಿಗೆ ಹೇಳಬೇಕು, ಇದು ಪಕ್ಷಾತೀತದಪ್ಪ, ನಾಳೆ ಮೋದಿಯವರಪ್ಪ ಲೋಕಸಭೆ ಮಂಡನೆ ಮಾಡಿದಾಗ ವಿರೋಧ ಮಾಡಬಾರ್ದು. ನೀವು ರಾಹುಲ್ ಗಾಂಧಿ ಅವರು ಇರ್ಬೋದು, ಖರ್ಗೆ ಅವರ ಕೃಷಿ ಮಾಡಬೇಡಿ, ದಯವಿಟ್ಟು ನಮ್ಮ ಪರವಾಗಿ ಹೋರಾಟ ರೈತರೆಲ್ಲ ಮನೆ ಮಾಡ್ಕೋಬೇಕು. ನಮ್ಮೆಲ್ಲ ಜನರು ಯಾಕಂದ್ರೆ ಪಕ್ಷಾತೀತ ಇರೋದ್ರಿಂದ ದೇಶದ ಪ್ರತಿಯೊಬ್ಬರು ರೈತರ ಏನ್ ಬೇಕಾದ ಯಾವ ದಿನ ರಾತ್ರಿ ಆಗೋದು ಬೆಳಗಾಗೋದು ಅವ್ರ ಹೆಸರು ಹೋಗ್ಬಿಡುತ್ತೆ. ಆ ಕಾನೂನಿಗೆ ತಳ ಅಲ್ಲ ಬಿಡಲ್ಲ. ತಾವು ಮಾಡಿದ್ದೆ ಕಾನೂನು, ತಾವು ಮಾಡಿದ ರಾಜ್ಯ. ಆದ್ರೆ ಬಹಳಷ್ಟು ಗಂಭೀರ ಸಮಸ್ಯೆ ಇರೋದ್ರಿಂದ ನಾವು ಬಹಳ ಎಚ್ಚೆತ್ತುಕೊಂಡು ವಿದ್ಯಾವಂತರು, ವಿಶೇಷವಾಗಿ ಗ್ರಾಮೀಣ ಮಟ್ಟದಲ್ಲಿರ್ಬೋದು, ಶಹರ್ ಮಟ್ಟದಲ್ಲಿರ್ಬೋದು, ಎಲ್ಲರೂ ತಿಳಿಸಿ ಹೇಳಿ ಕಾನೂನು ಒಪ್ಪಂದ್ರೆ ಸಹಿತ ಅತಿ ಶೀಘ್ರದಲ್ಲಿ ಈ ಕಾನೂನು ಭಾರತ ತೊಲಗ್ತದೆ. ವ್ಯವಸ್ಥೆ ಸಂಸದಲ್ಲ, ಯಾಕಂದ್ರೆ ನಾವು ಈ 34 ವರ್ಷದ ಬಂದಂತ ಒಂದು ಕರಾಳ ಕಾನೂನು ಮಾಡಿಲ್ವ. ಈಗ 187 ಕೋಟಿ ರೂಪಾಯಿ ಅಂತ ಹೇಳಿ ವಾಲ್ಮೀಕಿ ಹಗರಣದಲ್ಲಿ ತಗೊಂಡಿಲ್ಲೇ 180 ಕೋಟಿ ತಗೊಂಡಿಲ್ಲ, ನಾನು 89 ಕೋಟಿ ಮಾತ್ರ ತಿಂದಿರೋದಂತ ಹೇಳಿ ತಪ್ಪು ಒಪ್ಕೊಂಡಿರೋರು ಯಾರು? ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ. ವಿಧಾನಸೌಧದಲ್ಲಿ ಒಪ್ಕೊಳ್ಳೋದು ಕೂಡ ಅದೇ ರೀತಿಯಲ್ಲಿ ತಡೆದು ನೋಡ್ರಿ. ಅವೆಲ್ಲವೂ ಕೂಡ ಹಿಂದೂ ಮುಸ್ಲಿಂ ರೈತರಿಗೆ ನಾವು ಯಾವ ಒಬ್ಬ ರೈತರಿಗೂ ಕೂಡ ನಮ್ಮ ಸಮಿತಿಯಿಂದ ನೋಟಿಸ್ ಬರಲಿಲ್ಲ. ಕೊಟ್ಟಿದ್ದೀವ ನೋಟಿಸ್ ತೆಗೆದು ಕೊಟ್ಟರೆ ಇವತ್ತು ವಿನ್ಸನ್ ಮ್ಯಾನರ್ ಅಂತ ಹೇಳಿ ದೊಡ್ಡ 5 ಸ್ಟಾರ್ ಹೋಟೆಲ್ ಮಾಡಿದ್ದಾರೆ.
99 ಇಯರ್ಸ್ ಲೀಸಿಗೆ ಕೊಟ್ಟಿದ್ದಾರೆ. ವಕ್ಫ್ ಬೋರ್ಡ್ ಆಸ್ತಿ ಅಂತ ಮಾಡಿದ್ದಾರೆ. ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಕೇಸ್ ಹಾಕೊಂಡು ಕುತ್ಕೊಂಡಿದ್ದಾರೆ. ಇಲ್ಲಿ ಸುಮಾರು ಸಾವಿರಾರು ರೂಪಾಯಿ ಸರ್ಕಾರ ಕೊಡ್ತಾರೆ, ಕೋಟಿಗಟ್ಟಲೆ ಅಲ್ಲಿ ಕುತ್ಕೊಂಡು ಕಿಕ್ ಬ್ಯಾಕ್ ತಗೊಂತಾರೆ. ಇದು ವಕ್ಫ್ ಬೋರ್ಡ್ ಆಸ್ತಿಯ ವಿಚಾರ. ಹಾಗಾಗಿ ವಕ್ಫ್ ಬೋರ್ಡ್ ಕಾನೂನು ಏನಿದೆ ಇದನ್ನ ಮಾನ್ಯ ಪ್ರಧಾನಮಂತ್ರಿಗಳು ರಿಪೇರ್ ಮಾಡಬೇಕು ಅಂತ ಹೇಳಿ ಶುರು ಮಾಡಿದ್ದೆ ವಕ್ಫ್ ಬೋರ್ಡಿನ ನಮ್ಮ ಸಮಿತಿ. ಅವತ್ತಿನ ದಿನ ಶುರು ಮಾಡಿದ್ವಿ ನಾವು. ಈ ಕಾನೂನಿನಲ್ಲಿ ಬಹಳ ಕರಾಳವಾಗಿದೆ. ರೈತರಿಗೆ, ವ್ಯಾಪಾರಸ್ಥರಿಗೆ ಮತ್ತೆಲ್ಲರಿಗೂ ಕೂಡ ಅಂಗಡಿಗಳನ್ನ ಮಾಡ್ಕೊಂಡವ್ರಿಗೆ, ಮನೆಗಳನ್ನ ಮಾಡ್ಕೊಂಡವ್ರಿಗೆ, ಬಡಾವಣೆಗಳನ್ನ ಕಟ್ಕೊಂಡವ್ರಿಗೆ ಇವರೆಲ್ಲರಿಗೂ ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ. ಈ ವಕ್ಫ್ ಕಾನೂನುಗಳನ್ನ ರಿಪೇರ್ ಮಾಡಿ ಯಾವ ಹಂತದಲ್ಲಿ ಹೇಗೆ ರಿಪೇರ್ ಮಾಡಬೇಕು. ನೈತಿಕ ಭೂ ಸುಧಾರಣಾ ಕಾನೂನಿನಲ್ಲಿ ಇದೇ ಶಾಲಾ ದೇವಸ್ಥಾನಗಳ ಜಮೀನುಗಳನ್ನ ರೈತರಿಗೆ ಕೊಡ್ಲಿಲ್ವಾ? ಅದೇ ರೀತಿ ಇವಾಗೂ ಕೂಡ ಇದನ್ನು ರಿಪೇರ್ ಮಾಡಿ ಇರ್ತಕ್ಕಂಥವ್ರಿಗೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಇವತ್ತು ದೇಶ ಬಗ್ಗೆ ಚಿಂತೆ ಮಾಡಿ, ಬಡವರ ಬಗ್ಗೆ ಚಿಂತೆ ಮಾಡಿ, ಮೊನ್ನೆ ಎಲೆಕ್ಷನ್ ದಿನ ಒಂದು ಸಂದೇಶ ಕೊಟ್ಟಿದಾರ, ಯಾರಿಗೂ ಅನ್ಯಾಯ ಮಾಡೋದಿಲ್ಲ, ಇದು ಕಾನೂನು ತರ್ತೀವಿ, ನ್ಯಾಯ ಒದಗಿಸ್ತೀವಿ ಎಂಬ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕೊಟ್ಟಿದಾರ. ಆ ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. 1 ಇಂಚ್ ಅರ್ಥ ಇರ್ತಾ ಹೋಗಲ್ಲದೆ ನಾವು ಕೆಲಸ ಮಾಡ್ತೀವಿ ಎಂಬ ನಿಟ್ಟಿನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಇವತ್ತ ತಾವೇನು ಹೋರಾಟಕ್ಕೆ ಹೊರಗಾಗಿದ್ರಿ, ನಮ್ಮ ಬೀದರ್ ಸಮಸ್ತ ಈ ಒಂದು ರೈತರ ಪರವಾಗಿ, ಬಡವರ ಪರವಾಗಿ ಯಾರ್ಯಾರು ಹೋಗಿದೆ ಅವರೆಲ್ಲ ಪರವಾಗಿ. ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಇವು 2 ಟೋನ್ ಇದ್ದಂಗೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವೆಲ್ಲ ನೋಟಿಸ್ ವಾಪಸ್ ತಗೊಂಡೇವಿ. ಎಲ್ಲಿ ತಗೊಂಡಿರಿ ಹೇಳ್ರಿ, ಹೇಳ್ರಿ ಗೊತ್ತೇ? ಎಲ್ಲ ನಿಮ್ ತಲಾಟಿಗಳಿಗೆ ಕಳಿಸಿ ಎಲ್ಲ ವಾಪಸ್ ತಗೊಂಡು ನಾಳೆ ಸಂಜೆವರೆಗೆ ಹೋಗ್ತಿದ್ದೆಲ್ಲ ತೆಗೆದಾಕಿದ್ದೀವಿ ಎಂಬ ನಿಟ್ಟಿನಲ್ಲಿ ಒಂದು ಘೋಷಣೆ ಮಾಡ್ರಿ. ಅದಕ್ಕೆ ಮತ ಮಾಡಿ. ಅದು ಇಲ್ಲ. ಮಂತ್ರಿಗಳೇ ಒಂದು ಹೇಳ್ತಾರ, ಮುಖ್ಯಮಂತ್ರಿಗಳೇ ಒಂದು ಹೇಳ್ತಾರ. ಇಂಥ ಸರ್ಕಾರ ಆಗಿದೆ. ಹಾಗಾಗಿ ಇವತ್ತ ತಾವೇನು ಒಳ್ಳೆ ಕಾಳಜಿ ತಗೊಂಡು ಇವತ್ತು ಹೊರಟಿದ್ರಿ. ನಂದು ಸಂಪೂರ್ಣ ಬೆಂಬಲ ನಮ್ಮ ಜೊತೆಲಿದೆ. ರೈತರ ಪರವಾಗಿದೆ, ಬಡವರ ಪರವಾಗಿದೆ. ತಮಗೆ ಯಶಸ್ಸು ಸಿಗಲಿ, ಬಡವರಿಗೆ ರೈತರಿಗೆ ನ್ಯಾಯ ಸಿಗಲಿ, ಖಂಡಿತ ಸಿಗುತ್ತೆ ಎಂಬ ನಿಟ್ಟಿನಲ್ಲಿ ಹಿಂದಿನ ಕಾಂಗ್ರೆಸ್ ಸರ್ಕಾರ ಬಂದಾಗ ಈ ವಕ್ಫ್ ಬೋರ್ಡ್ ಮನಸ್ಸಿಗೆ ಬಂದಾಗ ಹಾಗಾಗಿ ನಮ್ಮ ಮಾಜಿ ಮಂತ್ರಿ ಕುಮಾರ್ ಬಂಗಾರಪ್ಪರಲ್ಲಿ ಹೇಳ್ತಾ ಇದ್ರು, 15 ವರ್ಷದ ಈ ಒಂದು ಕಮಿಟಿ ನಡೆಸಿದಾರ. ಇವತ್ತು ನಾನು ಈ ಒಂದು ನಮ್ಮನೆಲ್ಲ ಬಸವನಗೌಡರು ಬಿಜಾಪುರ ದೊಡ್ಡ ಮಟ್ಟನ ಆಗಿದೆ. ಹಾಗಾಗಿ ಇನ್ನೊಂದು ಅವೆಲ್ಲ ಬಂದ ಧೈರ್ಯ ತುಂಬಿರಿ, ಶಕ್ತಿ ತುಂಬಿರಿ. ಇವತ್ತು ನಾನು ನಿಮ್ಮೆಲ್ಲರೂ ಬಂದವರಿಗೆ ನಾವು ಯಾರು ಹೆದರಬೇಕಾಗಿಲ್ಲ. ಈ ಕಮಿಟಿ ಜೊತೆ ಭಾರತೀಯ ಜನತಾ ಪಾರ್ಟಿ ಇದೆ. ಈ ಕಮಿಟಿ ಜೊತೆ ಕೇಂದ್ರ ಸಪೋರ್ಟ್ ಇದೆ. ಇದು ವಿಶೇಷವಾಗಿ ವಕ್ಫ್ ಬೋರ್ಡ್ ತೆಗಿಬೇಕಂತ ನರೇಂದ್ರ ಮೋದಿ ಅವರೆಲ್ಲ ಕಾನೂನು ಚೇಂಜ್ ಮಾಡಬೇಕಂತ ನಡೆಸಿದಾರ. ಆಗಬೇಕು. ನೀವು ತಿಳ್ಕೊರಿ, ಬಹಳಷ್ಟು ಪತ್ರಿಕೆ ಬಂದಿದೆ. ಕುಮಾರ್ ಬಂಗಾರಪ್ಪ ಹೇಳಿದ್ರು, ನಾವು ಓದಿನಿ. ಎಷ್ಟು ಕಾಂಗ್ರೆಸ್ ನಾಯಕರ ಹೆಚ್ಚಿನ ಸಂಖ್ಯೆಯಲ್ಲಿ ವಕ್ಫ್ ಬೋರ್ಡ್ ಆಸ್ತಿ ಹೊಡೆದ್ರೆ ಕಾಂಗ್ರೆಸ್ ನಾಯಕರ ಇದೆಲ್ಲ ವಕ್ಫ್ ಬೋರ್ಡ್ ಈ ರೀತಿ ನಿಯಮಗಳು ಚೇಂಜ್ ಆಗಬೇಕು. ಎಲ್ಲ ಸಮಾಜ ಬರ್ಬೇಕಂತ ಇವತ್ತ ನಾನು ವಿನಂತಿ ಮಾಡ್ತಾ ಸರ್ ಕ್ಯಾಮೆರಾ ತಾವೆಲ್ಲ ಕೂಡಿ ಒಂದು ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀರಿ ಸರ್. ಇದನ್ನು ಪರಿಶೀಲನೆ ಮಾಡಿದೆ ಸರ್. ನಾವು ಪರಿಶೀಲನೆ ಮಾಡಿ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ನಿಮ್ಮ ಮೂಲಕ ಕಳಿಸ್ಬೋದು. ಬಹಳ ಮುಖ್ಯವಾಗಿ ನಿಮ್ಮ ಜಿಲ್ಲೆನಲ್ಲಿ ವಕ್ಫ್ ಅಂತ ಇದರಲ್ಲಿ ಬರ್ತಾರೆ, ಇನ್ನೂ ನೋಟಿಸ್ ಕೊಡ್ಲಕ್ಕತ್ತ ಅದನ್ನು ನಿಲ್ಲಿಸಿ ಮತ್ತು ನಿನ್ನೆ ಒಂದು ತೆಗೆದಾಕಿ ಅಂಥದ್ದು ಈಗ ಮುಖ್ಯಮಂತ್ರಿಗಳು ಏನು ಹೇಳ್ಯಾರ, ಯಾವ ನೋಟಿಸ್ ಎಲ್ಲ ವಾಪಸ್ ತೊಗೊಂಡು ಯಾವ ಎಂಟ್ರಿ ವಾಪಸ್ ತೊಗೊಳ್ತಾರೆ. ಆದ್ರೆ ನಿನ್ನೇನು ಒಂದು ಬಸವ ಯಾವುದೋ ಬಸವಗಿರಿ ಮತ್ತು ಅಲ್ಲಿದ ಇದ್ರದ್ದು ಧರ್ಮಾಪುರದಂತೂ ತಕ್ಕೊಂಡೇ ಇಲ್ಲ, ಇನ್ನೂ ಉತ್ತಾರೆ ಅದೇ ಬರ್ಲಕ್ಕ. ಅದಕ್ಕಾದ್ರೆ ಎಲ್ಲ ಚಟ್ನಳ್ಳಿದು ಅದೆಲ್ಲ ಕ್ಲಿಯರ್ ಆಗಬೇಕು. ಇಲ್ಲಾಂದ್ರೆ ಮುಂದೆ ಇದು ದೊಡ್ಡ ಅನಾಹುತ ಆಗ್ತದೆ ಅಂತ ಹೇಳಿ ಸ್ವಲ್ಪ ನಿಮ್ಮ ಇದ್ರ ಪ್ರಕಾರ ಕಳಿಸ್ರಿ. ಎಸ್ ಸರ್, ಥ್ಯಾಂಕ್ ಯು ಸರ್.
ಇಂದು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಆಯೋಜಿಸುವ ಮೂಲಕ ಬುದ್ಧಗಯಾ ಮಹಾಬೋಧಿ ಮಹಾವಿಹಾರದ ಆಡಳಿತ ಸಂಪೂರ್ಣವಾಗಿ ಬೌದ್ಧರಿಗೆ ನೀಡಲು ಒತ್ತಾಯಿಸಿ ದೇಶಾದ್ಯಂತ ಜಿಲ್ಲಾಧಿಕಾರಿಗಳ ಮೂಲಕ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿ, ಮಾನ್ಯ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಮತ್ತು ಅಲ್ಪಸಂಖ್ಯಾತ ಆಯೋಗಕ್ಕೆ ಮನವಿ ಪತ್ರ ಸಲ್ಲಿಸಲಾಗುವುದು. ಪೂಜ್ಯ ಬಂತೆ ಸಂಘರಖಿತ್ ಅವರು ಮಾತನಾಡುತ್ತಾ, ಸಂವಿಧಾನದ ನಿಯಮಗಳನ್ನು ಉಲ್ಲಂಘನೆ ಮಾಡುವ ಮೂಲಕ ತೊಂದರೆಯನ್ನ ನೀಡುತ್ತಿದ್ದಾರೆ. ಆದ ಕಾರಣ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಆಕ್ಟ್ ಅನ್ನು ರದ್ದುಗೊಳಿಸಿ ನ್ಯಾಯ ಕೊಡಬೇಕೆಂದು ಮಾತನಾಡುತ್ತಾ ಹೇಳಿದ್ದರು. ಈ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದ್ದರು. ಶಹಗಂಜ್ನ ಅಂಬೇಡ್ಕರ್ ಭವನದಿಂದ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭಿಸಲಾಗುವುದೆಂದು ಮಾತನಾಡುತ್ತಾ ಹೇಳಿದ್ದರು. ಬುದ್ಧಗಯಾ ಮಹಾಬೋಧಿ ಮಹಾವಿಹಾರ ಆಡಳಿತ ಸಂಪೂರ್ಣವಾಗಿ ಬೌದ್ಧರಿಗೆ ನೀಡಲು ಒತ್ತಾಯಿಸಿ ದೇಶಾದ್ಯಂತ ಜಿಲ್ಲಾಧಿಕಾರಿಗಳ ಮೂಲಕ ಪ್ರತಿಭಟನೆ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಮುಖ್ಯಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಯವರಿಗೆ ಮತ್ತು ಅಲ್ಪಸಂಖ್ಯಾತರ ಆಯೋಗಕ್ಕೆ ಹೀಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಯಾವುದರ ವಿಷಯ ಕುರಿತು ಅಂತಂದರೆ ಮಹಾಬೋಧಿ ಮಹಾವಿಹಾರ ಬೌದ್ಧರಿಗೆ ಬಹಳ ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಇಡೀ ವಿಶ್ವದ ಜನರು ಅಲ್ಲಿ ಬರ್ತಾರೆ, ಬೌದ್ಧರು ಬರ್ತಾರೆ. ಆದರೆ ಆ ಸ್ಥಳದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ಕಮಿಟಿಯನ್ನು ಮಾಡ್ತಾರೆ. ಆ ಕಮಿಟಿಯಲ್ಲಿ BT Act 1949 ಅನ್ನುವಂಥ ಒಂದು ಕಾನೂನನ್ನು ಮಾಡಿ ಅದರಲ್ಲಿ 4 ಜನ ಬೌದ್ಧರು ಇರಬೇಕು, 4 ಜನ ಹಿಂದೂಗಳಿರಬೇಕು. ಹೀಗೆ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿ ಆ ಒಂದು ಕಮಿಟಿ ನಡ್ಸ್ಕೊಂಡು ಹೋಗಬೇಕು, ವಿಹಾರವನ್ನು ನಡ್ಸ್ಕೊಂಡು ಹೋಗಬೇಕು ಅಂತೇಳಿ ಈ ಒಂದು ಕಮಿಟಿಯನ್ನು ಮಾಡಿದ್ದಾರೆ. ಇದಕ್ಕಿಂತ ಪೂರ್ವದಲ್ಲಿ ಸ್ವತಂತ್ರ ಚಳವಳಿ ನಡೀತಕ್ಕಂಥ ಸಂದರ್ಭದಲ್ಲಿ ಗಾಂಧೀಜಿ ಅವರು, ನೆಹರು ಅವರು ಹಾಗೂ ಆಗಿನ ಎಲ್ಲ ಪ್ರಮುಖ ನಾಯಕರುಗಳು ಏನು ಮಾಡ್ತಾರೆ ಅಂದರೆ ಎಲ್ಲ ಬೌದ್ಧರಿಗೆ ಭರವಸೆಯನ್ನು ಕೊಡ್ತಾರೆ. ನಮಗೆ ಸ್ವತಂತ್ರ ಸಿಕ್ಕ ನಂತರ ನಾವೇನು ಮಾಡ್ತೀವಿ ಅಂದರೆ ನಿಮಗೆ ಸಂಪೂರ್ಣವಾಗಿ ಬೌದ್ಧಗಯವನ್ನು ನಿಮಗೆ ಬೌದ್ಧರಿಗೆ ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೊಡ್ತಾರೆ. ಆದರೆ ಸ್ವಾತಂತ್ರ್ಯ ಸಿಕ್ಕ ನಂತರ ಅವರು ಒಂದು ಕಂಡೀಷನ್ ಏನು ಮಾಡ್ತಾರೆ ಅಂತಂದರೆ ನಾವು ಹಿಂದೂಗಳಿಗೂ ಅದರಲ್ಲಿ ತಗೊಂಡ್ರೆ ಅದನ್ನು ನಾವು ಮಾಡಿಕೊಡ್ತೀವಿ ಅಂತಕ್ಕಂಥ ಒಂದು ಕಂಡೀಷನನ್ನು ಮಾಡಿ ಈ ಒಂದು ಆ್ಯಕ್ಟ್ ಮಾಡ್ತಾರೆ. 4 ಜನ ಹಿಂದೂಗಳಿಗೆ ಬೌದ್ಧರ ಕಮಿಟಿಯಲ್ಲಿ ತಗೊಳ್ತಾರೆ. ಕಮಿಟಿಯಲ್ಲಿ ತಗೊಂಡು ಇವತ್ತೇನು ಮಾಡ್ತಾ ಇದ್ದಾರೆ ಅಂತಂದರೆ ಬೌದ್ಧಗಯದಲ್ಲಿ ಬೌದ್ಧ ಧರ್ಮದ ವಿರೋಧ ಕಾರ್ಯಗಳನ್ನು, ಬೌದ್ಧ ಧರ್ಮದ ವಿರೋಧ ಯಾವುದು ಭಗವಾನ್ ಬುದ್ಧರು ಮಾಡಬಾರ್ದು ಅಂತ ಹೇಳಿದಾರೋ ಅಂತಹ ಕಾರ್ಯಗಳನ್ನು, ಧರ್ಮಕ್ಕೆ ಪ್ರಚಾರ ಮಾಡ್ತಕ್ಕಂಥ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಎಲ್ಲ ಬೌದ್ಧ ಸಂಘಟನೆಗಳು ಮತ್ತು ಉಪಾಸಕರ ಸಂಘಟನೆಗಳು ಸೇರಿಕೊಂಡು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈ ಆ್ಯಕ್ಟನ್ನು ರದ್ದುಗೊಳಿಸಬೇಕು. ಯಾಕಂದರೆ ಕಾನೂನು ಪ್ರಕಾರ ಅಧಿಕಾರ ಇದೆ. ಕಾನೂನಲ್ಲಿ ಏನು ಹೇಳ್ತಾರೆ, ಅನುಚ್ಛೇದ 13ರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಯಾವುದು ಮೂಲಭೂತ ಹಕ್ಕುಗಳಿಗೆ ತೊಂದರೆ ಬರ್ತೋ ಅಂತ ಕಾನೂನನ್ನು ರದ್ದುಗೊಳಿಸ್ತಕ್ಕಂಥ ಅಧಿಕಾರ ಸುಪ್ರೀಂ ಕೋರ್ಟಿಗಿದೆ. ಇದರಲ್ಲಿ ಕೊಟ್ಟಿದ್ದಾರೆ. ಏನು ಅಂತಂದರೆ ಈಗ ಎಲ್ಲ ಧರ್ಮದವರು ಅವರವರ ಗುಡಿಗಳಿಗೆ, ಅವರವರ ದೇವಸ್ಥಾನಗಳಿಗೆ ನಿರ್ವಹಣೆ ಮಾಡ್ತಾ ಇರುವಾಗ ಬೌದ್ಧರಿಗೆ ಇರ್ತಕ್ಕಂಥ ಪವಿತ್ರ ಸ್ಥಳದಲ್ಲಿ ಇನ್ನೊಂದು ಸಮುದಾಯದ ಜನಗಳು ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂದರೆ ಇದು ನಮ್ಮ ಧಾರ್ಮಿಕ ಹಕ್ಕಿಗೆ, ಅದು ಸಂವಿಧಾನದಲ್ಲಿ ಏನಿದೆ ಧಾರ್ಮಿಕ ಹಕ್ಕಿದೆ. ಎಲ್ಲ ಧರ್ಮದವರಿಗೆ ಅವರ ಹಕ್ಕುಗಳಿವೆ. ಆದರೆ ಸಂವಿಧಾನದ ನಿಯಮಗಳನ್ನು ಉಲ್ಲಂಘನೆ ಮಾಡುವ ಮೂಲಕ ಇವರು ಏನು ಮಾಡಿದ್ದಾರೆ ಅಂತಂದರೆ ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ಪ್ರತಿಭಟನೆ ಮನವಿ ಮೂಲಕ ನಾವು ಅವರಿಗೆ ಈ ಒಂದು ಆ್ಯಕ್ಟ್ ಏನು ಮಾಡಿದ್ದಾರೆ ಇದನ್ನು ರದ್ದುಗೊಳಿಸಿ ನಮಗೆ ನ್ಯಾಯ ಕೊಡಬೇಕಂತೇಳಿ ನಾವು ಈಗ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಯಾವಾಗ ಮಾಡ್ತಾ ಇದ್ದೀವಿ? ನಾಳೆ ಬೆಳಿಗ್ಗೆ 11 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ಹತ್ರ ಇರುವ ಶಾಗಂಜ್ ಬುದ್ಧ ವಿಹಾರದಲ್ಲಿ ಎಲ್ಲ ಭಿಕ್ಕು ಸಂಘ, ಭಿಕ್ಕುಣಿ ಸಂಘ, ಉಪಾಸಕಿಯರು, ಎಲ್ಲ ಸಂಘಟನೆಯ ಮುಖಂಡರು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಲ್ಲಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಹೋಗಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಯಾತ್ರದೊಂದಿಗೆ, ಶಾಂತಿ ಪಥದ ಯಾತ್ರೆಯೊಂದಿಗೆ ಜಿಲ್ಲಾ ಅಧಿಕಾರಿಯವರಿಗೆ ಆ ಒಂದು ಬುದ್ಧಗಯದ ವಿಹಾರದ ಮುಕ್ತಿಗಾಗಿ ನಾವೆಲ್ಲರೂ ಒತ್ತಾಯಪೂರ್ವಕವಾಗಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಹಾಗಾಗಿ ಬೀದರ್ ಜಿಲ್ಲೆ ಎಲ್ಲ ಬೌದ್ಧ ಉಪಾಸಕಿಯರು, ಎಲ್ಲ ಗಣಮಾನ್ಯರು ಎಲ್ಲರೂ
ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಹಕರಿಸಬೇಕಾಗಿ ನಮ್ಮ ಎಲ್ಲರ ವತಿಯಿಂದ ವಿನಂತಿಪೂರ್ವಕ. ಅದೇ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮವಸ್ತ್ರವನ್ನು, ಬಿಳಿ ವಸ್ತ್ರವನ್ನು ಧರಿಸಿಕೊಂಡು ಈ ಒಂದು ಸಮಾಧಾನಕರವಾಗಿರ್ತಕ್ಕಂಥ, ಶಾಂತಿಯುತವಾಗಿರ್ತಕ್ಕಂಥ ಈ ಯಾತ್ರೆಯಲ್ಲಿ ಪಾಲ್ಗೊಂಡು ಸಹಕರಿಸಿ ಅಂತ ಹೇಳಿ ತಮ್ಮೆಲ್ಲರಿಗೆ ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಬೀದರ್ನ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜಂಟಿ ಸುದ್ದಿಗೋಷ್ಠಿ ಆಯೋಜಿಸಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಬೀದರ್ನ ರಾಜ್ಯಾಧ್ಯಕ್ಷರಾದ ನರಸಪ್ಪ ಬಿ ದಂಡೋರ್ ಅವರು ಮಾತನಾಡುತ್ತಾ 3 ಉಪಚುನಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಂತೆ 2 ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡುತ್ತೇವೆ ಎಂದು ಹೇಳಿದ್ದೀರಿ. ಕೊಟ್ಟ ಮಾತಿಗೆ ನಡೆದುಕೊಳ್ಳಬೇಕು. ಕಾನೂನು ಮಂತ್ರಿ ಎಚ್.ಕೆ. ಪಾಟೀಲರು ಹೇಳಿಕೆಯನ್ನು ಖಂಡಿಸುತ್ತೇವೆ. ಅವರ ಹೇಳಿಕೆಯನ್ನು ಹಿಂತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದ್ದರು. ನಾಗಮೋಹನ್ ದಾಸ್ ವರದಿಯನ್ನು ಅವರು 2 ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕು. ಒಳ ಮೀಸಲಾತಿ ವಿಳಂಬ ಮಾಡಿದ್ದೇ ಆದಲ್ಲಿ ಮಾದಿಗ ದಂಡೋರ ಮತ್ತು ಇತರ ಸಂಘಟನೆಯವರು ಸೇರಿ ಹಂತವಾಗಿ ಪ್ರತಿಭಟನೆ ಮಾಡಿ ಸಿಎಂ ಮನೆಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಬೀದರ್ನ ನರಸಪ್ಪ ಪಿ ದಂಡೋರ್ ರಾಜ್ಯಾಧ್ಯಕ್ಷರು, ಫರ್ನಾಂಡಿಸ್ ಹಿಪ್ಪಳಗಾಂವ್ ರಾಜ್ಯಾಧ್ಯಕ್ಷರು, ವಿಜಯಕುಮಾರ್ ಹಿಪ್ಪಳಗಾಂವ್ ಜಿಲ್ಲಾಧ್ಯಕ್ಷರು, ಕಮಲಾಕರ್ ಎಲ್ ಹೆಗಡೆ ಜಿಲ್ಲಾ ಉಪಾಧ್ಯಕ್ಷರು, ಸ್ವಾಮಿದಾಸ್ ಮೇಘ, ದತ್ತಾತ್ರಿ ಜ್ಯೋತಿ, ಸುಧಾಕರ್ ಸೂರ್ಯವಂಶಿ, ರಾಹುಲ್ ನಂದಿ, ಜಯಶೀಲಾ ಮೇತ್ರೆ, ಹರೀಶ್ ಗಾಯಕ್ವಾಡ್, ಪೀಟರ್ ಚುಡ್ಗುಪ್ಪ, ಸಚಿನ್ ಅಂಬೇಸಿಂಗೆ, ವೀರಶೆಟ್ಟಿ ಬಂಬುಳಗಿ, ರವೀಂದ್ರ ಸೂರ್ಯವಂಶಿ, ದಯಾನಂದ್ ಹಾಗೂ ಸಮಾಜದ ಇತರರು ಉಪಸ್ಥಿತರಿದ್ದರು. ಎಲ್ಲೋ ಒಂದು ಕಡೆ ಈ ಒಂದು ಹೇಳಿಕೆ ಆತಂಕ ಸೃಷ್ಟಿ ಮಾಡಿದೆ ಮಾದಿಗರಲ್ಲಿ. ಇದನ್ನ ಹೇಳಿರ್ತಕ್ಕಂಥ ಅವರು ಮಾತು, ಈಗ ಕೊಟ್ಟಿರ್ತಕ್ಕಂಥ ಮಾತು ವಾಪಸ್ ತಗೋಬೇಕು. ನೀವು ಉಪಚುನಾವಣೆಯಲ್ಲಿ ನೀವೇನು ಮಾತು ಕೊಟ್ಟಿದ್ರಿ, 3 ಉಪಚುನಾವಣೆಯಲ್ಲಿ ನಾವು ಗೆದ್ದ ಕೂಡಲೇ 2 ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೇವೆ ಅಂತ ಹೇಳಿದಿರಿ. ಕೊಟ್ಟ ಮಾತಿಗೆ ನಡ್ಕೋಬೇಕು. ಆಮೇಲೆ ಈ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥ ಎಚ್.ಕೆ. ಪಾಟೀಲ್ ಅವರು ಸ್ವತಃ ತಾವೇ ಹೇಳಿದಾರ ಅಥವಾ ಸರ್ಕಾರ ಅಥವಾ ಅವರು ಸಂಬಂಧಪಟ್ಟ ಸಚಿವರುಗಳಾಗಲಿ ಸಿಎಂ ಅವರಾಗಲಿ ಅವರನ್ನು ಹೇಳಿ ಕಳಿಸಿದರೆ ನಮ್ಗೆ ಗೊತ್ತಿಲ್ಲ. ಸರ್ಕಾರ ಈ ಒಂದು ಹೇಳಿಕೆಯನ್ನ ಕೂಡಲೇ ವಾಪಸ್ ತೆಗೆದುಕೊಂಡು ಕೊಟ್ಟಿರ್ತಕ್ಕಂಥ ಮಾತು ಅಂದ್ರೆ 2 ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾಗಮೋಹನ್ ದಾಸ್ ಅವರ ಒಂದು ವರದಿಯನ್ನ ಅವರು 2 ತಿಂಗಳಲ್ಲಿ ತರಿಸ್ಕೊಂಡು ಒಳ ಮೀಸಲಾತಿ ಜಾರಿ ಮಾಡಲೇಬೇಕು. ಒಂದು ವೇಳೆ ಮಾಡದೆ ಮತ್ತೆ ಯಾವುದಾದ್ರೂ ಒಂದು ಕುಂಟುನೆಪೆ ಒಡ್ಡಿ ಮತ್ತೆ ಮುಂದೆ ಒಳ ಮೀಸಲಾತಿಯನ್ನ ಇನ್ನೊಂದು 2 ತಿಂಗಳು 3 ತಿಂಗಳು ಮತ್ತೆ ಕಾಲಾವಕಾಶ ಕೇಳಿ ಮುಂದೆ ಹಾಕಿ ಒಳ ಮೀಸಲಾತಿ ಜಾರಿ ಮಾಡಲು ವಿಳಂಬ ಒಂದು ವೇಳೆ ಮಾಡಿದ್ದೆ ಆದಲ್ಲಿ ಮಾದಿಗ ದಂಡೋರ ಆಗಲಿ ಅಥವಾ ಉಳಿದ ಎಲ್ಲ ಸಂಘಟನೆಕಾರರು ಎಲ್ಲರೂ ಸೇರಿ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಮಾಡೋದರ ಮೂಲಕ ಸಿಎಂ ಮನೆ ಮುತ್ತಿಗೆ ಹಾಕಬೇಕಾಗುತ್ತೆ ಅಂತ ಹೇಳಿ ಇವತ್ತಿನ ದಿವಸ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ. ಮಂದಕೃಷ್ಣ ನೇತೃತ್ವದಲ್ಲಿ, ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಹೋದ ವರ್ಷ ನವೆಂಬರ್ ತಿಂಗಳಲ್ಲಿ ಹೈದರಾಬಾದ್ನಲ್ಲಿ ದೊಡ್ಡ ಒಂದು ಸಮಾವೇಶ ಇತ್ತು, ವಿಶ್ವರೂಪ ಮಾದಿಗರ ಮಹಾಸಭಾ ಅಂತೇಳಿ. ಅದರಿಂದ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಆಗಸ್ಟ್ 1ಕ್ಕೆ ಬಂದ ಮೇಲೆ ಇಡೀ ರಾಜ್ಯದಲ್ಲಿ, ಇಡೀ ದಕ್ಷಿಣ ಭಾರತದಲ್ಲಿ ಒಂದು ಸಂಚಲನ ಮೂಡಿಸಿತ್ತು. ಎಲ್ಲ ರಾಜ್ಯದಲ್ಲಿ ಕೂಡ ಸುಪ್ರೀಂ ಕೋರ್ಟ್ ತೀರ್ಪು ಆದ ಮೇಲೆ ಇಡೀ ದೇಶದಲ್ಲಿರ್ತಕ್ಕಂಥ ಮಾದಿಗರು ಸರ್ಕಾರದ ಕಣ್ಣೆತ್ತಿ ನೋಡ್ತಿತ್ತು. ನಮ್ಮ ಒಳ ಮೀಸಲಾತಿ ಆಗೇ ಬಿಡುತ್ತೆ ನಮ್ಮ ಒಂದು ಅಂಚಿನ ಉಳ್ಕೊಂಡಿದ್ದೀವಿ. ಆದರೂ ಕೂಡ ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಮೀನಾಮೇಷ ಮಾಡಿಕೊಂಡು ಅರಗೋಡಿ ಮೇಲೆ ದೀಪ ಇಟ್ಕೊಂಡು ಬಂದು ಇಲ್ಲಿ ನಾವು ಡಾಟಾ ಅನಾಲಿಸಿಸ್ ಮಾಡ್ತೀವಿ, ಡಾಟಾ ತರಿಸ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. 2011 ಜನರ ಗಣತಿ ಪ್ರಕಾರ ಆಲ್ರೆಡಿ ಡಾಟಾ ಅನಾಲಿಸಿಸ್ ಆಗಿದೆ ಅಂಥೇಳಿ ಈ ದೇಶದ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಪದೇ ಹೇಳಿದ್ರು ಕೂಡ ಒಂದು ಕುಂಟನೆ ಬೆಳ್ಕೊಂಡು ಸಿದ್ದರಾಮಯ್ಯ ಇಲ್ಲಿವರೆಗೆ ಕಾಲಹರಣ ಮಾಡಿದರು. ಈ ಕರ್ನಾಟಕ ರಾಜ್ಯದಲ್ಲಿ 3 ಉಪಚುನಾವಣೆಗಳು ನಡೀತಾ ಇದ್ದವು. ಉಪಚುನಾವಣೆ ಇದ್ದಿನ ಸಲುವಾಗಿ ನಾವು 2 ತಿಂಗಳಲ್ಲಿ ಒಂದು ಕಾಂತರಾಜ್ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿ ನಾವೇನಂದರೆ ಎಲ್ಲ ಡಾಟಾ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಒಂದು ಕುಂಟನೆ ಹೇಳಿದ್ರು. ಅದು ಹೇಳಿದ ಸಲುವಾಗಿ ನಮ್ಮ ಸಮಾಜದವರು ಇರ್ತಕ್ಕಂಥ ಮಂತ್ರಿಗಳಿರ್ತಕ್ಕಂಥ ಕೆ.ಎಚ್. ಮುನಿಯಪ್ಪರ ಆಗಿರ್ಬೋದು, ಆರ್.ವಿ. ತಿಮ್ಮಪ್ಪರ ಆಗಿರ್ಬೋದು, ಅಂಜನೇಯ ಆಗಿರ್ಬೋದು, ಅನೇಕ ನಮ್ಮ ಸಮಾಜದ ಮುಖಂಡರು ಹೋಗಿ ಬೈ ಎಲೆಕ್ಷನಲ್ಲಿ ಕೆಲಸ ಮಾಡಿ ನಮ್ಮ ಸಮಾಜ ಜನಗಳು ಕೂಡ ಏನೋಪ್ಪ ನಮಗೆ ಒಳ ಮೀಸಲಾತಿ ಮಾಡ್ತಾರೆ ಅಂತ ತಿಳ್ಕೊಂಡು 3 ಉಪಚುನಾವಣೆಯಲ್ಲಿ ನಮ್ಮ ಜನ ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಲಿಕ್ಕೆ ಸಹಕಾರ ಮಾಡಿದ, ತಮಗೆಲ್ಲ ಗೊತ್ತಿನ ವಿಷಯ. ತದನಂತರ ಈ ನಮ್ಮ ಸಂಘಟನೆ 2 ತಿಂಗಳ ಕಾಲಾವಕಾಶ ಕೇಳಿದರೆ ನಾವು ಸುಮ್ಮನೆ ಕೊಡೋದು ಬೇಡ ಅಂತ ತಿಳ್ಕೊಂಡು ರಾಷ್ಟ್ರೀಯ ಅಧ್ಯಕ್ಷರು ಹೋದ ವಾರ ಬೆಂಗಳೂರಿನಲ್ಲಿ ಒಂದು ಸಭೆ ಸೇರಿ ಸಭೆಯಲ್ಲಿ ತೀರ್ಮಾನ ತಗೊಂಡು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 30 ಜಿಲ್ಲೆಗಳಲ್ಲಿ
ರಾಜ್ಯಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನು ನೇತೃತ್ವ ಮಾಡಿ ಪ್ರತಿ ಜಿಲ್ಲೆ ಹೋಗಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರ ಜೊತೆ ಸಭೆ ಮಾಡಿ 30 ದಿನ ಆದಮೇಲೆ ಮತ್ತೆ ಒಂದು ತಿಂಗಳ ಸಮಯ ತಗೊಂಡು ಎಲ್ಲ ಕಡೆ ಹೋಗಿ ಎಲ್ಲ ಕಡೆ ನಮ್ಮ ಸೈನ್ಯ ಕಟ್ಟಿ ಪ್ರತಿ ಗ್ರಾಮ ಹಿಡ್ಕೊಂಡು ತಾಲೂಕು ಹಿಡ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ಕೂಡ ನಮ್ಮದೊಂದು ಸಂಘಟನೆ ಗಟ್ಟಿಯಾಗಿ ಕಟ್ಕೊಂಡು 2 ತಿಂಗಳು ಆದಮೇಲೆ ಸರ್ಕಾರ ಕರೆಕ್ಟ್ 2 ತಿಂಗಳು ಟೈಮ್ ಆಗ್ತದೆ. ನಮ್ಮದು ಇಡೀ ರಾಜ್ಯ ಸುತ್ತಾಡೋದು 2 ತಿಂಗಳು ಆಗ್ತದೆ. ಅದಾದಮೇಲೆ ಒಂದಿನ ಸರ್ಕಾರ ಮಾಡೋಕ್ಕೆ ಮೀನಮೇಷ ಮಾಡ್ತಂದರೆ ನಮ್ಮ ಮಂದಾರ ಕೃಷ್ಣ ಮಾದಿಗಣ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಮನೆಗೆ ಒಂದು ಮುತ್ತಿಗೆ ಹಾಕಂಥ ಕಾರ್ಯಕ್ರಮವನ್ನು MRPS ದಂಡೋರ ಹಮ್ಮಿಕೊಂಡಿದೆ. ಭಾರತೀಯ ಜನತಾ ಪಾರ್ಟಿ BJP ಸರ್ಕಾರ ಕಳೆದ ಬಸವರಾಜ ಬೊಮ್ಮಾಯಿ ಸರ್ಕಾರ ಬಸವರಾಜ ಬೊಮ್ಮಾಯಿನವರು ನಮಗೆ ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಷನ್ 6%, ಮಾದಿಗರಿಗೆ ವೈಲಿಯರಿಗೆ 5.5%, ಒಟ್ಟು ಲಂಬಾಣಿಗಳಿಗೆ 4.5%, 1% ಅಂತೇಳಿ ಅಂಕಿ ಸಂಖ್ಯೆ ಆಧಾರದ ಮೇಲೆ ಒಳ ಮೀಸಲಾತಿ ಜಾರಿ ಮಾಡಿ ಶಿಫಾರಸು ಮಾಡಿದ್ದಾರೆ ಕೇಂದ್ರಕ್ಕೆ. ಅದ್ರ ಅನುಗುಣವಾಗಿ ಮಾಡಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಮಾದೇಸ್ವಾಮಿ ಉಪಸಮಿತಿ ಏನಾಗಿತ್ತಲ್ಲ ಅಧ್ಯಕ್ಷತೆಯಲ್ಲಿ ಕಾನೂನು ಮಂತ್ರಿಗಳು ಅದ್ರ ಪ್ರಕಾರ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲ ನೀವು ಸದಾಶಿವ ಆಯೋಗದ ವರದಿ ಪ್ರಕಾರ ಮಾಡಿದ್ರು ಪರವಾಗಿಲ್ಲ, ನಮಗೆ ಎರಡಕ್ಕೂ ಕೂಡ ನಾವು ಸ್ವಾಗತಿಸ್ತೀವಿ. ನೀವು ಮತ್ತೊಂದು ನಾಗಮಂದಾಸ ಆಯೋಗ ಮಾಡಿ ಮತ್ತು ಮಾದಿಗರಿಗೆ ಕಣ್ಣಿಗೆ ಮಣ್ಣೆರ್ಸುವಂಥ ಕೆಲಸ ಮಾಡಿದ್ರೆ ಆಯೋಗನ ಒಪ್ಪೋದಿಲ್ಲ. ಈ ನಾಗಮಂದಾಸ ವರದಿ ನಮ್ಗೆ ಅವಶ್ಯಕತೆ ಇಲ್ಲ. ಇದು ಮಾದಿಗ ದಂಡರು ತೀವ್ರ ಖಂಡಿಸ್ತಾ ಇದೆ. ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೊಂದು ರಾಜ್ಯಾದ್ಯಂತ ಸಂಘಟನೆ ಬಲಪಡಿಸಲಿಕ್ಕೆ ಇಡೀ ರಾಜ್ಯ ಟೀಮ್ 31 ಜಿಲ್ಲೆಗಳಲ್ಲಿ ಮಾದಿಗರನ್ನ ಜಾಗೃತಿಗೊಳಿಸ್ತೀವಿ, ಮಾದಿಗರನ್ನ ಒಂದುಗೂಡಿಸ್ತೀವಿ. ಮುಂದಿನ ದಿನಮಾನಗಳಲ್ಲಿ ಮುಖ್ಯಮಂತ್ರಿ ಮನೆ ಮುತ್ತಿಗೆ ಹಾಕುವಂಥ ವ್ಯವಸ್ಥೆ ಆಗ್ತದೆ. ಮತ್ತೊಂದು ನಾನು ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ. ಕಾನೂನು ಸಚಿವರುಗಳಾದಂಥ HK ಪಾಟೀಲ್ ರವರೇ, ನೀವೊಬ್ಬ ಕಾನೂನು ಮಂತ್ರಿ, ನೀವೇ ಬಂದು ಕ್ಯಾಬಿನೆಟ್ ಮುಗಿದ ನಂತರ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತೇಳಿ 2 ತಿಂಗಳ ಭರವಸೆ ಕೊಟ್ಟಿದ್ರಿ. ನಿಮಗೆ ಮಾನ ಮರೆದಿದೆಯೇನ್ರಿ HK ಪಾಟೀಲ್ ರೇ? ಮೊನ್ನೆ ಏನು ಹೇಳ್ತೀರಿ, ಲಂಬಾಣಿ ಸಮುದಾಯದಲ್ಲಿ ಸಮಾವೇಶದಲ್ಲಿ ಹೇಳ್ತಾ ಇದ್ರಿ ನೀವು ಒಳ ಮೀಸಲಾತಿ ಜಾರಿ ಮಾಡಕ್ಕೆ ಬರಲ್ಲ, ಈ ದತ್ತಾಂಶ ಸರಿಯಿಲ್ಲ, ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದ್ದು ಸರಿಯಿಲ್ಲ ಅಂತ ಹೇಳ್ತೀರಿ. ಮಾನ ಮರೆದಿದ್ದಾನ್ರಿ ನಿಮಗೆ? ಮಂತ್ರಿಯಾಗಿ ಮಾತಾಡ್ತಾ ಇದ್ರಿ ನೀವು. ಅದಕ್ಕೆ ನೀವು ಕಂಡಲ್ಲಿ ಗೆರವು ಮಾಡ್ತೀವಿ ನಿಮ್ಮನ್ನ. HK ಪಾಟೀಲ್ ಯಾವುದೇ ಜಿಲ್ಲೆಗೆ ಬಂದರೂ ಕೂಡ ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ. ಮಾದಿಗರು, ಮಾದಿಗ ದಂಡೋರ, ದಲಿತ ಪರ ಸಂಘಟನೆಗಳು ಮತ್ತು ಒಳ ಮೀಸಲಾತಿ ಇರುವಂಥ ಹೋರಾಟಗಾರರು ಒಂದಾಗಿ ಒಗ್ಗಟ್ಟಾಗಿ ಹೋರಾಟದ ಮೂಲಕ ನಿಮ್ಮನ್ನು ಹಿಮ್ಮಡಿಸಲಿಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. HK ಪಾಟೀಲ್ ಅವರ ಹುಷಾರ್, ನೀವು ಒಂದಲ್ಲ ಒಂದು ಹೇಳಿಕೆ ಕೊಡ್ತಿದ್ದೀರಾ, ಸಮಾಜನ ದಿಕ್ತಪ್ಪಿಸ್ತಾ ಇದ್ದೀರಾ. ನಾವು ಇವತ್ತು ಸುಮ್ಮನಿದ್ದರೆ ಸುಳ್ಳು ತಪ್ಪದು, ದಂಗೆ ಎದ್ರೆ ಜಯ ನಮ್ಮದು. ಇವತ್ತಿಲ್ಲ ನಾಳೆ ಧರ್ಮ ಗೆಲ್ತದೆ, ಅಧರ್ಮ ಹೋರಾಡ್ತದೆ. ಇದು ಸತಸಿದ್ಧ. ಸನ್ಮಾನ್ಯ ಮಂದಕೃಷ್ಣ ಮಾದಿಗಣ್ಣವರ ಆದೇಶದಂತೆ ನಾವು ಇವತ್ತು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಬೀದರ್ ಜಿಲ್ಲೆಯಲ್ಲಿರುವಂಥ ನನ್ನ ಹೋರಾಟಗಾರರು, ಬೀದರ್ ಜಿಲ್ಲೆಯಲ್ಲಂತ ನಮ್ಮ ಜಿಲ್ಲಾಧ್ಯಕ್ಷರ ವಿಜಯಕುಮಾರ ನೇತೃತ್ವದಲ್ಲಿ ತಾಲೂಕಾ, ಹೋಬಳಿ ಎಲ್ಲ ಮಟ್ಟದಲ್ಲಿ ಸಂಘಟನೆ ಬಲಪಡಿಸಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ನಾವು ಈ ಒಂದು ಅಂತಿಮ ಹೋರಾಟದಲ್ಲಿ ನಾವು ಜಯ ಗಳಿಸ್ತೀವಿ. ಯಾರು ಅಡ್ಡಿಪಡಿಸೋರು ನೋಡೋಣ. ನಾವಂತೂ ಸುಮ್ಮನೆ ಕೂಡ ಪ್ರಶ್ನೆಯೇ ಇಲ್ಲ. ರಾತ್ರಿ ಹಗಲು ಅನ್ನೋದೇ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಿನಗೆ ನೀನೇ ಬೆಳಕು ಗ್ರಂಥ ಬಿಡುಗಡೆ, ಜಾನಪದ ಸಂಭ್ರಮ ಮತ್ತು ಬೌದ್ಧ ಸಾಹಿತ್ಯ ಹಾಗೂ ಬುದ್ಧ ಮತ್ತು ಆತನ ಧಮ್ಮ ಕುರಿತು ವಿಚಾರ ಸಂಕಿರಣ ಹಾಗೂ ಪ್ರತಿಭಾ ಪುರಸ್ಕಾರ ನೆರವೇರಿತು. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಯುಷ್ಮಾನ್ ಶಿವಾನಂದ್ ಮೇತ್ರೆ ಹುಲ್ಸೂರ್ ತಹಶೀಲ್ದಾರರು, ಮುಖ್ಯ ಅತಿಥಿಗಳಾಗಿ ಆಯುಷ್ಮಾನ್ ಮಲಶೆಟ್ಟಿ ಚಿದ್ರಿ ಅವರ ತಹಶೀಲ್ದಾರರು ಆಗಮಿಸಿದ್ದರು. ಶಿವಾನಂದ್ ಮೇತ್ರೆ ಅವರು ಮಾತನಾಡಿ, ಸಾಹಿತ್ಯವನ್ನು ಉಳಿಸಬೇಕು, ಇನ್ನು ಹೆಚ್ಚು ಯುವಕರು ಸಾಹಿತ್ಯ ರಂಗದಲ್ಲಿ ಬೆಳೆಯಬೇಕು ಮತ್ತು ಸಾಹಿತಿಗಳಿಗೆ ಸರ್ಕಾರದಿಂದ ಆರ್ಥಿಕ ನೆರವು ನೀಡಬೇಕು. ಸಮಾಜ ತಿದ್ದುವಲ್ಲಿ ಸಾಹಿತಿಗಳ ಪಾತ್ರ ಬಹುಮುಖ್ಯವಾಗಿದೆ. ಪ್ರತಿಯೊಬ್ಬರೂ ಪುಸ್ತಕ ಪ್ರೇಮಿಗಳಾಗಬೇಕು. ಪುಸ್ತಕದಿಂದ ಜ್ಞಾನ ಹೆಚ್ಚಿಸುತ್ತದೆ. ನಿನಗೆ ನೀನೇ ಬೆಳಕು ಎನ್ನುವ ಗ್ರಂಥವು ಪ್ರತಿಯೊಬ್ಬರ ಜೀವನದಲ್ಲಿ ತನ್ನದೇ ಆದ ದಾರಿಯನ್ನು ಹುಡುಕಿಕೊಳ್ಳಬೇಕು. ಯುವ ಲೇಖನಕಾರರಾದ ಆಯುಷ್ಮಾನ್ ಶರಣಬಸಪ್ಪ ಫೂಲೆ ಅವರು ಮೊದಲು ಧಾನ್ಯದಿಂದ ಬುದ್ಧನಾಗು ಕೃತಿ ರಚಿಸಿದ್ದರು. ಈ ಧಾನ್ಯದಿಂದ ಬುದ್ಧನಾಗು ಕೃತಿಯು ಬೀದರ್ ಜಿಲ್ಲಾಡಳಿತದಿಂದ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಜನಪ್ರಿಯಗೊಂಡಿದೆ. ಇವರು ರಚಿಸಿದ ಈ ಕೃತಿ ನಿನಗೆ ನೀನೇ ಬೆಳಕು, ಇದು ಕೂಡ ಯಶಸ್ವಿಯಾಗಲಿ ಎಂದು ಶುಭ ಕೋರಿದ್ದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಲಶೆಟ್ಟಿ ಚಿದ್ರಿ ಅವರು ಗ್ರಂಥದ ಬಗ್ಗೆ ಮಾತನಾಡಿದ್ದರು. ಭಗವಾನ್ ಬುದ್ಧ ಅವರ ಧಮ್ಮೋಪದೇಶದಿಂದ ಅತ್ತ ದೀಪೋಭವ, ಇದರ ಅರ್ಥ ವ್ಯಕ್ತಿ ಸ್ವಯಂ ಪ್ರಕಾಶಿತನಾಗಬೇಕು ಮತ್ತು ನಿನಗೆ ನೀನೇ ದಾರಿ ದೀಪವಾಗಬೇಕೆಂದು ನುಡಿದರು. ಬುದ್ಧ ಮತ್ತು ಆತನ ಧಮ್ಮ ಕುರಿತು ವಿಚಾರ ಸಂಕಿರಣದಲ್ಲಿ ಅತಿಥಿಗಳಾಗಿ ಆಗಮಿಸಿದ ಆಯುಷ್ಮಾನ್ ರಾಮಪ್ಪ ಹುದ್ದಾರ್ ಅವರು ಬುದ್ಧನ ಪಂಚಶೀಲ ಮತ್ತು ಅಷ್ಟಾಂಗ ಮಾರ್ಗದ ಪಾಲನೆ ಮಾಡುವುದರಿಂದ
ಪ್ರತಿಯೊಬ್ಬರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಜೀವನ ನಡೆಸಬಹುದು ಎಂದು ತಿಳಿಸಿದ್ದರು. ಹಾಗೂ ಬೌದ್ಧ ಸಾಹಿತ್ಯ ಇನ್ನೂ ಹೆಚ್ಚು ಪ್ರಚಲಿತಗೊಳ್ಳಬೇಕು ಎಂದು ನುಡಿದರು. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷರಾದಂತಹ ಆಯುಷ್ಮಾನ್ MS ಮನೋಹರ್ ಶರಣು ಫೂಲೆ ಅವರು ರಚಿಸಿದಂತಹ ಈ ಕೃತಿಯು ಸಮಾಜದಲ್ಲಿ ಒಂದು ಪರಿವರ್ತನೆ ಮೂಡಲೆಂದು ತಿಳಿಸಿದ್ದರು. ಇದೇ ಸಂದರ್ಭದಲ್ಲಿ ವಿಚಾರ ಸಂಕಿರಣ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂತಹ ಡಾಕ್ಟರ್ ಕಾಶಿನಾಥ್ ಚೆಲ್ವ ಅವರು ಪ್ರತಿಯೊಬ್ಬರೂ ಸಾಹಿತ್ಯದಲ್ಲಿ ಪ್ರೀತಿಸಬೇಕು ಮತ್ತು ಗೌರವಿಸಬೇಕು ಹಾಗೂ ಬುದ್ಧನ ಅನುಯಾಯಿಗಳಿಗೆ ಸಮಾಜದಲ್ಲಿ ದಯಾ ಕರುಣೆ ಪ್ರೀತಿ ಹಂಚಬೇಕು. ಈ ಸಮಾಜಕ್ಕೆ ಬುದ್ಧನು ನೀಡಿದ ಉಪದೇಶಗಳು ಅತ್ಯಂತ ಅವಶ್ಯಕವಾಗಿದೆ. ಆಧುನಿಕ ಬದುಕಿನಲ್ಲಿ ವ್ಯಕ್ತಿಗಳು ತನ್ನತನವನ್ನ ಕಳೆದುಕೊಳ್ಳುತ್ತಿದ್ದಾರೆ. ಇದರಿಂದ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುತ್ತಿದ್ದಾರೆ. ವ್ಯಕ್ತಿಯು ತನ್ನನ್ನು ತಾನು ಪ್ರೀತಿಸಿಕೊಳ್ಳುವುದಲ್ಲದೆ ಸಮಾಜದ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಬೇಕು ಎಂದು ನುಡಿದರು. ಇದೇ ಸಂದರ್ಭದಲ್ಲಿ ಲೇಖಕರು ಈ ಗ್ರಂಥವನ್ನು ಬರೆಯಲು ಸುಮಾರು 6 ತಿಂಗಳು ತೆಗೆದುಕೊಂಡಿದ್ದೇನೆ ಎಂದು ಈ ಗ್ರಂಥದ ಜೀವನದಲ್ಲಿ ನೆಮ್ಮದಿಯನ್ನು ಹೇಗೆ ಕಂಡುಕೊಳ್ಳಬಹುದು ಎಂದು ವಿವರಿಸಿದ್ದಾರೆ. ಹಾಗೂ ಪ್ರತಿಯೊಬ್ಬರೂ ಸತ್ಯದ ದಾರಿಯಲ್ಲಿ ನಡೆಯಬೇಕು ಮತ್ತು ಜ್ಞಾನದ ದಾರಿಯಲ್ಲಿ ನಡೆಯಬೇಕು ಎಂದು ತಿಳಿಸಿದ್ದರು. ಇದೇ ಸಂದರ್ಭದಲ್ಲಿ ಆಯುಷ್ಮಾನ್ ರಾಜಪ್ಪ ಗುನ್ನಳ್ಳಿಕರ್ ಜಿಲ್ಲಾಧ್ಯಕ್ಷರು, ಭಾರತೀಯ ಬೌದ್ಧ ಮಹಾಸಭೆ ಬೀದರ್ ಇವರು ಬುದ್ಧರು ಇಡೀ ಮನುಕುಲಕ್ಕೆ ಶಾಂತಿಯನ್ನ ಕರುಣಿಸಿದ್ದರು. ಅಂಗುಲಿಮಾಲನಂತಹ ವ್ಯಕ್ತಿಯನ್ನ ಪರಿವರ್ತಿಸಿ ಒಳ್ಳೆಯ ದಾರಿಯಲ್ಲಿ ನಡೆಯಲು ಅವಕಾಶ ನೀಡಿದ್ದರು. ಇಡೀ ವಿಶ್ವಕ್ಕೆ ತಥಾಗತರ ಕೊಡುಗೆ ತುಂಬಾ ಇದೆ ಎಂದು ತಿಳಿಸಿದ್ದರು. ಮತ್ತು ಕಾರ್ಯಕ್ರಮದಲ್ಲಿ ಜಾನಪದ ಸಂಭ್ರಮ ಶ್ರೀಮತಿ ಜಗದೇವಿ ಫೂಲೆ ಮತ್ತು ಭಜನೆ ಪದ ಶ್ರೀಮತಿ ಶಾಂತಮ್ಮ ಫೂಲೆ ಮತ್ತು ಭರತನಾಟ್ಯ ಕುಮಾರಿ ಪ್ರಕೃತಿ ಮಹಾನಂದ್ಯ ಮಾಡಿದ್ದರು. ಹಾಗೂ ಸಂವಿಧಾನದ ಪೀಠಿಕೆಯನ್ನು ಆಯುಷ್ಮಾನ್ ರಾಜ್ಕುಮಾರ್ ಕರುಣಾ ಸಾಗರ್ ಇವರಿಂದ ಪ್ರಾರಂಭಿಸಲಾಯಿತು. ಆಯುಷ್ಮಾನ್ ಸತೀಶ್ ಶ್ರೀಧರೆ ಇವರಿಂದ ನೃತ್ಯ ಪ್ರದರ್ಶಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಮಾಜದ ವಿವಿಧ ರಂಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ವ್ಯಕ್ತಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಆಯುಷ್ಮಾನ್ ರವಿ ಮೇತ್ರೆ, ಆಯುಷ್ಮಾನ್ ಸಂತೋಷ್ ಫೂಲೆ, ಆಯುಷ್ಮಾನ್ ಮಹೇಶ್ ಕುರ್ನಾಳ್ಕರ್, ಆಯುಷ್ಮಾನ್ ಕಿರಣ್ ಬಲ್ಲೂರೆ, ಆಯುಷ್ಮಾನ್ ಗೌತಮ್ ಮೇತ್ರೆ, ಆಯುಷ್ಮಾನ್ ಸಂದೀಪ್ ಕಾಂಟೆ, ಆಯುಷ್ಮಾನ್ ಸತೀಶ್ ವಗ್ಗೆ, ಆಯುಷ್ಮಾನ್ ಗುರುನಾಥ್ ಅಂಕಲ್ಗಿ ಮತ್ತು ಮಾಧ್ಯಮ ಮಿತ್ರರಾದ ಆಯುಷ್ಮಾನ್ ವಿಜಯ್ ಕುಮಾರ್ ಸೋನಿ ಮತ್ತು ಪತ್ರಕರ್ತರಿಗೆ ಸನ್ಮಾನಿಸಿದ್ದರು. ವಂದನಾರ್ಪಣೆಯನ್ನ ಸಾಹಿತಿಗಳಾದ ಆಯುಷ್ಮಾನ್ ಶರಣು ಫೂಲೆ ಅವರು ನೆರವೇರಿಸಿದ್ದರು ಮತ್ತು ಈ ಕಾರ್ಯಕ್ರಮದ ನಿರೂಪಣೆಯನ್ನ ಆಯುಷ್ಮಾನ್ ರಾಜ್ಕುಮಾರ್ ಕರುಣಾ ಸಾಗರ್ ನಡೆಸಿಕೊಟ್ಟರು. ಎಲ್ಲರೂ ಸಾಮಾಜಿಕವಾಗಿ ಎಲ್ಲರೂ ಒಳ್ಳೆಯದಾಗಿ ಬದುಕಬೇಕು, ಚೆನ್ನಾಗಿರಬೇಕು ಅಂತ ಹೇಳಿ ಒಂದು ಸಂವಿಧಾನ ಕೊಟ್ಟಿದ್ದಾರೆ. ಇವಾಗ 3 ಜನ ಇವರ ಜ್ಞಾನ, ಇವರ ತಿಳುವಳಿಕೆ, ಇವರ ಒಂದು ತತ್ವ ನಾವು ತಿಳ್ಕೊಂಡಿಲ್ಲ ಅಂದರೆ ಇವತ್ತು ನಾವು ಅಡವಿ ಪಾಲಾಗಿರ್ತೀವಿ. ಊರಲ್ಲಿ ಸಾಧ್ಯತೆ ಇಲ್ಲ. ಇವರ ಜ್ಞಾನ ನಮಗೆ ಬಹಳ ಮುಖ್ಯವಾದದ್ದಾಗಿದೆ. ಹಾಗಾಗಿ ನಿಜವಾಗ್ಲೂ ಇವತ್ತು ನಮಗೆ ಎಷ್ಟೊಂದು ಖುಷಿ ಆಗ್ತದೆ ಅಂದರೆ ಅದ್ಭುತವಾದಂಥ ಸಂತೋಷ ಆಗ್ತಾ ಇದೆ. ಈ ಒಂದು ಶರಣ ಪ್ರಿಯವರ ಎರಡನೇ ಕೃತಿ ನಿನಗೆ ನೀನೇ ಬೆಳಕು. ಮೊದಲನೇ ಕೃತಿ ಬುದ್ಧನಿಂದ ಧ್ಯಾನದಿಂದ ಬುದ್ಧನ ಅದ್ಭುತವಾದಂತಹ ಕೃತಿಯನ್ನು ಕೊಟ್ಟಿದ್ದಾರೆ. ಅದೆಲ್ಲ ಕೂಡ ಕರ್ನಾಟಕದೆಲ್ಲ ಕೂಡ ಒಳ್ಳೆಯ ಸಮಾಜವಾಗಿದೆ. ಅದರಲ್ಲಿ ಎಷ್ಟೋ ಜ್ಞಾನ ಇದೆ. ಬರೀ 9 ಪೇಜಿನ ಒಂದು ಪುಸ್ತಕ ಇಡೀ ನನ್ನ ಜೀವನವನ್ನು ಬದಲಾಯಿಸಿದೆ. ಇವತ್ತು ಶರಣ ಪ್ರಿಯವರು ಕೂಡ ಬದಲಾವಣೆ ಕಾರಣ ಅಂದರೆ ಧ್ಯಾನದಿಂದ, ಬುದ್ಧನ ಒಂದು ಶಕ್ತಿಯಿಂದ, ಬುದ್ಧ ಜಗತ್ತಿಗೆ ಬೆಳಕಾದರೂ ನಮ್ಮ ಭಾರತ ದೇಶಕ್ಕೆ ಬೆಳಕು ನಾವು ಒಪ್ಕೊತಾ ಇಲ್ಲ. ಭಾಳ ತಡಮಾಡಿ ಒಪ್ಕೊಂಡಿದ್ದೇವೆ ಅಂತ ಜಗತ್ತೇ ಒಪ್ಕೊಂಡಿದೆ. ಹಾಗಾಗಿ ನಮ್ಮಲ್ಲಿ ಅನೇಕ ಧಾರ್ಮಿಕ ಪಂಥಗಳಿರೋದ್ರಿಂದ ನಾವು ಕೆಲವು ಜನ ಸೀಮಿತ ಆಗ್ತಾ ಇದ್ದೀವಿ. ಆದರೆ ವಿಶ್ವಕ್ಕೆ ಬೆಳಕನ್ನು ಕೊಟ್ಟಂಥ ಬುದ್ಧನ ಮಾರ್ಗ ಇವತ್ತು ನಿಜವಾಗಲೂ ನಮ್ಮೆಲ್ಲರನ್ನ ಒಂದು ಅಧ್ಯಾತ್ಮ ಅನ್ನೋದಕ್ಕಿಂತಲೂ ನಮ್ಮೆಲ್ಲರನ್ನ ಒಂದು ಏನು ಹೇಳ್ತೇವೆ ನಾವು ಪವಿತ್ರವಾದ ಕ್ರಿಯೆಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಸಚ್ಚಾರಿತರಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ನಿಷ್ಠಾವಂತರಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಎಲ್ಲ ವಿಷಯಗಳನ್ನು ನಾವೇನಾದರೂ ತಿಳ್ಕೊತೀವಿ ಅಂದರೆ ಅದು ಗೌತಮ ಬುದ್ಧರ ಚರಿತ್ರೆಯನ್ನು ನಾವು ಪ್ರತಿಯೊಬ್ಬರು ಓದಬೇಕು. ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕೂಡ ನಾವು ಸಮ್ಮೇಳನ ಸಂದರ್ಭದಲ್ಲಿ ಈ ಪುಸ್ತಕಗಳು ಕೂಡ ಬಿಡುಗಡೆ ಮಾಡುವಂಥ ಈ ಸಂದರ್ಭದಲ್ಲಿ ನಾನು ಮೂಲ್ಯಾಂಕ ಹೇಳ್ತಾ ಬರುವ 2 ದಿನಗಳಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನದ 75ನೇ ಸಂವಿಧಾನವನ್ನು ಸ್ವೀಕರಿಸಿದಂಥ ದಿನ ಬಹಳ ಮಹತ್ವದ ದಿನ. ನಾವು ಈಗಾಗಲೇ
ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘ ಹಾಗೂ ಜಿಲ್ಲಾ ಅನುದಾನಿತ ಪ್ರೌಢಶಾಲಾ ಮುಖ್ಯ ಗುರುಗಳ ಸಂಘದ ಸಂಯುಕ್ತಾಶ್ರಯದಲ್ಲಿ ಇಂದು ಸರ್ಕಾರಿ ನೌಕರರ ಸಂಘಕ್ಕೆ ನೂತನವಾಗಿ ಆಯ್ಕೆಯಾದ ಪ್ರತಿನಿಧಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ನೂತನವಾಗಿ ಚುನಾಯಿತರಾದ ರಾಜಶೇಖರ್ ಮಂಗಲ್ಗಿ, ಬಸವರಾಜಕ್ಕ, ಪಾಂಡುರಂಗ್ ಬೆಲ್ದಾರ್, ಎಂಡಿ ಶಹಾಬುದ್ದೀನ್, ಮನೋಹರ್ ಕಾಶೀರ್ ಅವರನ್ನು ಸನ್ಮಾನಿಸಲಾಯಿತು. ಅನುದಾನಿತ ಪ್ರೌಢಶಾಲೆ ಮುಖ್ಯ ಗುರುಗಳು ಸಂಘದ ಜಿಲ್ಲಾಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿ ಸ್ಥಾನವನ್ನು ಕರ್ನಾಟಕ ರಾಜ್ಯ ಪ್ರೌಢಶಾಲೆ ಮುಖ್ಯ ಗುರುಗಳ ಸಂಘದ ಜಿಲ್ಲಾಧ್ಯಕ್ಷರಾದ ಪ್ರಶಾಂತ್ ರಾಗ ಅವರು ವಹಿಸಿದ್ದರು. ಮುಖ್ಯ ಅತಿಥಿ ಸ್ಥಾನವನ್ನು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಮುಖ್ಯ ಗುರುಗಳ ಸಂಘದ ಜಿಲ್ಲಾಧ್ಯಕ್ಷರಾದ ಪ್ರಶಾಂತ್ ರಾಗ್ ಅವರು ವಹಿಸಿದ್ದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರಾಜಶೇಖರ್ ಮಂಗಲ್ಗಿರವರು ಸರ್ಕಾರಿ ಅನುದಾನಿತ ಎಲ್ಲ ನೌಕರರ ಹಿತಕ್ಕಾಗಿ ಶ್ರಮಿಸುವುದಾಗಿ ನುಡಿದರು. ಪಾಂಡುರಂಗ್ ಬೆಲ್ದರ್ ಮಾತನಾಡಿ, ನನ್ನ 2ನೇ ಬಾರಿಗೆ ನೌಕರರ ಸಂಘಕ್ಕೆ ಆಯ್ಕೆ ಮಾಡಿದ್ದೀರಿ. ನಾನು ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸಿ ನೌಕರರ ಹಿತ ಕಾಯುವಲ್ಲಿ ಬದ್ಧನಿದ್ದೇನೆ ಎಂದರು. ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಸಿದ್ರಾಮ್ ನಿಜಾಂಪುರ್ ಸ್ವಾಗತಿಸಿದ್ದರು. ಲಕ್ಷ್ಮಣ್ ಪೂಜಾರ್ ನಿರೂಪಿಸಿದ್ದರು. ಸೈಯದ್ ಸಲಾಮುದ್ದೀನ್ ವಂದಿಸಿದ್ದರು. ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷರಾದ ಉಮೇಶ್ ಪಾಟೀಲ್, ಸಂಘಟನಾ ಕಾರ್ಯದರ್ಶಿಗಳಾದ ಪ್ರಹ್ಲಾದ್ ತಳಗಟ್ಟಿಕರ್, ಬಳಿರಾವ್ ಕುರ್ನಾಳೆ, ಬಾಲಾಜಿ ಫೂಲೆ, ರಾಜ್ಕುಮಾರ್ ಕುಲಕರ್ಣಿ, ಮಹಮ್ಮದ್ ಮಿಜಾಬ್ ಹಾಗೂ ಇನ್ನು ಹಲವಾರು ಮುಖ್ಯ ಗುರುಗಳು ಹಾಗೂ ಸಹ ಶಿಕ್ಷಕರು ಉಪಸ್ಥಿತರಿದ್ದರು. ಬಾಗಲಕೋಟೆಯಲ್ಲಿ ನಡೆದ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2024ರ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೀದರಿನ ಕುಂಬಾರ ಕರಕುಶಲ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷರಾದ ಬಾಬುರಾವ್ ಕುಂಬಾರ್ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ಒಟ್ಟು 70 ಜನರಿಗೆ ಸಹಕಾರ ರತ್ನ ಪ್ರಶಸ್ತಿ ನೀಡಿದ್ದು, ಬೀದರಿನ ಬಾಬುರಾವ್ ಕುಂಬಾರ್ ಅವರಿಗೆ ದೊರಕಿರುವುದು ಜಿಲ್ಲೆಗೆ ಕೀರ್ತಿಯಾಗಿದೆ. ಇವರು ಕರ್ನಾಟಕ ರಾಜ್ಯ ಕುಂಬಾರ ಮಹಾಸಂಘದ ಸಂಘಟನಾ ಕಾರ್ಯದರ್ಶಿಯಾಗಿ, ದಕ್ಷಿಣ ಭಾರತ ಕುಂಬಾರ ಫೆಡರೇಷನ್ ರಾಜ್ಯ ಉಪಾಧ್ಯಕ್ಷರಾಗಿ, ಅಖಿಲ ಭಾರತ ಕುಂಬಾರ ಸಮಿತಿಯ ಸದಸ್ಯರಾಗಿ ದುಡಿಯುತ್ತಿರುವ ಇವರು ಜಿಲ್ಲಾ ಪಂಚಾಯಿತಿ ಖಾದಿ ಗ್ರಾಮೋದ್ಯೋಗದಿಂದ ಬೆಳಗಾವಿಯ ಖಾನಾಪುರದಲ್ಲಿ 72 ಜನ ಬೀದರ್ನವರಿಗೆ 10 ದಿನಗಳ ಕಾಲ ಕುಂಬಾರಿಕೆ ತರಬೇತಿ ಕೊಡಿಸಿರುವರು. ಕೆಯುಡಿಸಿಯಿಂದ 100 ಜನರಿಗೆ ಕುಂಬಾರಿಕೆ ತರಬೇತಿ ನೀಡಿ ಮಡಿಕೆ ತಯಾರಿಸುವ ಚಕ್ರಯಂತ್ರಗಳನ್ನು ಕೊಡಿಸಿರುವರು. ದೇವರಾಜ್ ಅರಸು ಅಭಿವೃದ್ಧಿ ನಿಗಮದಿಂದ ಸಾಲ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದರು. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಕುಂಬಾರಿಕೆ ಕುರಿತು ಮಡಿಕೆ ಕುಡಿಕೆಗಳನ್ನು ತಯಾರಿಸುವ 7 ದಿನ ಕಾಲದ ತರಬೇತಿ ತಲಾತಂಟದಲ್ಲಿ 45ರಂತೆ 525 ಜನರಿಗೆ ನೀಡಿರುವರು. ಬೀದರಿನ ನೌಬಾದ್ನಲ್ಲಿ ಕುಂಬಾರಿಕೆಯ ಕರಕುಶಲ ತರಬೇತಿ ನೀಡುತ್ತಾ ಕರಕುಶಲ ರಂಗದಲ್ಲಿ ನಿರಂತರವಾಗಿ ದುಡಿಯುತ್ತಿದ್ದಾರೆ. ಅವರ ಈ ಕಾರ್ಯಕ್ಕೆ ರಾಜ್ಯ ಸರ್ಕಾರ ಗುರುತಿಸಿ ಬಾಗಲಕೋಟದಲ್ಲಿ ಸಹಕಾರ ರತ್ನ ಪ್ರಶಸ್ತಿ ನೀಡಿ ಪುರಸ್ಕರಿಸುವುದು ಹೆಮ್ಮೆಯ ಸಂಗತಿಯಾಗಿದೆ. ಅವರಿಗೆ ಕುಂಬಾರ ಸಮಾಜದ ಗಣ್ಯರ ಸಹಕಾರ ಕ್ಷೇತ್ರದ ನಾಯಕರುಗಳು ಶುಭ ಹಾರೈಸಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.